ಇಡೀ ಸಂಸ್ಥೆಯ ಗುರಿ ಬಂದು ನಿಮ್ಮೆಲ್ಲರನ್ನ ಆರ್ಥಿಕವಾಗಿ ಮೇಲೆತ್ತಬೇಕು. ಮೈಸೂರು ಸಿಕ್ಕಿರೋದು ನಮ್ದೊಂದು ಅದೃಷ್ಟ ಅಂತ ಹೇಳ್ಬೇಕು. ದುಡ್ಡು ಮಾಡೋದನ್ನ ಯಾರು ಹೇಳ್ಕೊಡಲ್ಲ, ಅದು ಇಲ್ಲಿ ಸಿಗ್ತಾ ಇರೋದು. ಇಲ್ಲಿಗೆ ಬಂದ್ಮೇಲೆ ಇನ್ನೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಾಯ್ತು. ಮನಸ್ಸು ಒಂದು ಹೇಳಿದ ಪಾಯಿಂಟ್ ನನಗೆ ತುಂಬಾ ಇದಾಯ್ತು. ಯಾಕಂದ್ರೆ ಮನುಷ್ಯ ದುಡಿಯೋಕ್ಕಾಗೋದು ಬರೀ 8 ಅವರ್ಸ್ ಮಾತ್ರ. ಸೊ ದುಡ್ಡು 24 ಅವರ್ಸ್ ದುಡಿತಾ ಇರ್ತದೆ. ಆ ನಾಲೆಡ್ಜ್ ಬರ್ಬೇಕಂದ್ರೆ ಈ ಟಿಡಿ ಬರಬೇಕು. ಸೊ ಈ ಟಿಡಿ ನನಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ಫೀಸ್ ನಮಗೆ ಅದು ಲೆಕ್ಕನೇ ಇಲ್ಲ, ಅದನ್ನ ಹಂಗೆ ದುಡ್ಕೊಂಡೇ ಬಿಡ್ಬೋದು, ಇಲ್ಲಿದ್ದೇ ದುಡ್ಕೊಂಡ್ಬಿಡ್ಬೋದು. ಫೈನಾನ್ಷಿಯಲ್ ಲಿಟ್ರಸಿ ತಗೊಂಡ್ರೆ ಒಬ್ಬ ಆಟೋ ಓಡಿಸೋನ್ ಕೂಡ ಕೋಟ್ಯಾಧಿಪತಿ ಆಗ್ತಾರೆ. ಲೆಟ್ ಹಿಮ್ ಸೇವ್ 200 rupees a day, he will become rich man. ಶ್ರೀಮಂತರು ಯಾರೂನು ಬಡವರಿಗಾಗಿ ಒಂದು ಮೀಡಿಯಂ ಕ್ಲಾಸ್ಗಾಗ್ಲಿ ಉಪಕಾರ ಮಾಡಕ್ ಬರಲ್ಲ. ಹೆಂಗ್ ಮಾಡಿದ್ರು ದುಡ್ಡು ಅಂತ ನಾವೇನಾದ್ರು ಕೇಳಿದ್ರೆ ಅದ್ ನಿಮ್ಗೆ ಗೊತ್ತಾಗಲ್ಲ ಅಂತಾರೆ. ಸರ್ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ನಾವು 30 years ಅಂದ್ರೆ ಒಂದು ಟೆನ್ಷನ್ ಲೈಫ್ ಅಂತೀವಿ, 60 years ಅಂದ್ರೆ ಒಂದು ಪೆನ್ಷನ್ ಲೈಫ್ ಅಂತ ಹೇಳ್ತೀವಿ. ಸೊ 30 years ಅಲ್ಲಿ ಪೆನ್ಷನ್ ತೊಗೊಳೋ ತರ ಒಂದು ದಾರಿ ತೋರಿಸ್ತಾವ್ರೆ. 60 years ಅಲ್ಲಿ ಪೆನ್ಷನ್ ಪ್ಲಸ್ ಅದಕ್ಕೆ ಇಂಟ್ರೆಸ್ಟ್ ತೊಗೊಳೋ ತರ ಹೇಳ್ತಿದ್ದಾರೆ. ಎಲ್ಲರೂ ಸಾಲ ಕೊಡಕ್ಕೆ ರೆಡಿ ಇರ್ತಾರೆ, ದುಡ್ಡು ಮಾಡಕ್ಕೆ ದಾರಿ ಯಾರು ಹೇಳ್ಕೊಡಲ್ಲ. ಕಲಿಯಕ್ಕೆ ಮತ್ತೆ ದುಡ್ಡು ಮಾಡಕ್ಕೆ ಒಂದು ಕಲೀಲಿ ಅಂತ ಇಷ್ಟಪಡ್ತೀನಿ ಸರ್. ಟಿಡಿ ಅಕಾಡೆಮಿಗೆ ಬಂದಮೇಲೆ ತುಂಬ ಕಾನ್ಫಿಡೆಂಟ್ ಇದೆ. ಶ್ರೀಮಂತರನ್ನೇ ಮಾಡೋದು ಅದು ವಿದ್ಯಾವಂತರು ಮಾತ್ರ ಅಂದ್ಕೊಂಡಿದೆ. ಇಲ್ಲಿ ಅವಿದ್ಯಾವಂತರು ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳಿಬೋದು ಅಂತ ಮನಸ್ಸರು ತುಂಬ ಗೈಡ್ ಮಾಡಿದ್ದಾರೆ. ಇಲ್ಲಿ ಬಂದಮೇಲೆ ಭಯ ಅನ್ನೋದೇ ದೂರ ಆಯಿತು. ಒಬ್ಬ ಶ್ರೀಮಂತರು ಮಾಡೋದು ದೊಡ್ಡ ವಿಚಾರ ಅಲ್ಲ, ಅದೇ ಒಬ್ಬ ಮಣ್ಣಲ್ಲಿ ಬಿದ್ದಿರೋ ಒಬ್ಬ ತುಂಬ ಕೆಳಮಟ್ಟದಲ್ಲಿರೋನ ತುಂಬ ದೊಡ್ಡ ಮಟ್ಟಕ್ಕೆ ಕಾನ್ಫಿಡೆಂಟ್ ಹುಟ್ಟೋದು ಟಿಡಿ ಅಕಾಡೆಮಿಗೆ ಬಂದಮೇಲೆ. ಎಷ್ಟೋ ಜನ ಎಜುಕೇಷನಲ್ಲಿ ಫೇಲ್ಯೂರ್ ಆಗಿರ್ಬೋದು, ಆದರೆ ಇಲ್ಲಿಗೆ ಬಂದಮೇಲೆ ಬದುಕನ್ನು ಕಟ್ಕೊಂಡವ್ರೆ. ಎಕ್ಸಾಂಪಲ್ ಸರಿ ಹೇಳಿದ್ರು, 1 ಲಕ್ಷದಿಂದ ಇನ್ವೆಸ್ಟ್ ಮಾಡಿದವರು ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆದವ್ರೆ ಅಂತ. ಆ ಕಾನ್ಫಿಡೆಂಟು ನನಗೆ ಹೊರಗಡೆ ಇದ್ದಾಗ ಬರಲಿಲ್ಲ, ವಿಡಿಯೋ ನೋಡಿದಾಗಲೂ ಬರಲಿಲ್ಲ. ಸರ್ ಕ್ಲಾಸ್ ನೋಡಿದಾಗ ತುಂಬ ಕಾನ್ಫಿಡೆಂಟ್ ಬಂದಿದೆ. ಇವತ್ತಿಂದ ಅನಿಸಿದೆ ದುಡ್ಡನ್ನ ಎಲ್ಲೆಲ್ಲಿ ವೇಸ್ಟ್ ಮಾಡಿದೆ ಅಂತ. ಆದರೆ ನನಗೀಗ ಅನಿಸಿದೆ ಆ ದುಡ್ಡನ್ನು ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಸಂಪೂರ್ಣ ಗೊತ್ತಾಯಿತು. ಅದರಲ್ಲೂ ಕನ್ನಡದಲ್ಲಿ ಮಾಡ್ತಾವ್ರೆ, ಅದು ತುಂಬಾ ಇಷ್ಟ ಆಯಿತು. ಕೋಚಿಂಗ್ ಆಗಿರ್ಬೋದು, ಇಲ್ಲಿ ಸ್ಟೂಡೆಂಟ್ ಆಗಿರ್ಬೋದು, ಎಲ್ಲರೂ ತುಂಬಾ ಟೀಚು ಕೂಡ ಚೆನ್ನಾಗಿದೆ. ನಾನಿಲ್ಲಿ ಬೆಳಿತೀನಿ ಅನ್ನೋ ಕಾನ್ಫಿಡೆಂಟ್ 100% ಕೂಡ ಇದೆ. ಈ ಭೂಮಿ ಇರುವವರೆಗೂ ಟಿ ಡಿ ಅಕಾಡೆಮಿ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ತೆ ಕರ್ನಾಟಕ. ಇವತ್ತು ನಾವು ಮೈಸೂರಲ್ಲಿದ್ದೀವಿ. ಮೈಸೂರು ಡಿಸ್ಟ್ರಿಕ್ಟ್ ಕೋರ್ಟ್ ನಿಮಗೆ ಕಾಣಿಸ್ತಾ ಇರ್ಬೋದು. ಆ್ಯಂಡ್ ಈ ರೋಡ್ ಹೆಸರು ಬಂದು RTO ರೋಡ್ ಅಂತ ಕರೀತಾರೆ. ಸ್ವಲ್ಪ ಮುಂದೆ ಹೋದರೆ RTO ಸಿಗುತ್ತೆ. ಇದೇ ರೋಡಲ್ಲಿ ಟಿ ಡಿ ಅಕಾಡೆಮಿ ಇರೋದು. ಆ್ಯಂಡ್ ರೈಟ್ ಸೈಡಲ್ಲಿ ನೋಡಿದ್ರೆ ಕಿಂಗ್ಸ್ ಕಾಫಿ ಇದೆ. ಈ ಕಿಂಗ್ಸ್ ಕಾಫಿ ಪಕ್ಕದಲ್ಲೇ ಟಿ ಡಿ ಅಕಾಡೆಮಿ ಇರೋದು, ವೆರಿ ಅಡ್ಜಸೆಂಟ್ ಟು ಕಿಂಗ್ಸ್ ಕಾಫಿ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಜಂಕ್ಷನ್. ಸೊ ಫೈನಲಿ ಟಿ ಡಿ ಅಕಾಡೆಮಿಗೆ ಬಂದ್ವಿ. ಸೊ ನೀವು ನೋಡ್ಬೋದು ಉಡುಪಿ ಶ್ರೀಕೃಷ್ಣ ಖಾರ ಮಿಕ್ಸ್ಚರ್ ಮೇಲೆ 2nd ಫ್ಲೋರ್ ಟಿ ಡಿ ಅಕಾಡೆಮಿ ಕಾಣಿಸ್ತಾ ಇರ್ಬೋದು. ಸೊ ತುಂಬ ದಿನ ಆಗಿತ್ತು ಟಿ ಡಿ ಅಕಾಡೆಮಿಗೆ ಬಂದು ನಾನು. ಸೊ ಬ್ರಾಂಚ್ ಓಪನ್ ಮಾಡಿ ತುಂಬ ದಿನ ಆದಮೇಲೆ ಬರ್ತಾಯಿದ್ದೀನಿ. ಒಂದು ಸರ್ಪ್ರೈಸ್ ವಿಸಿಟ್ ಇರುತ್ತೆ, ನೋಡೋಣ ನಮ್ಮ ಸ್ಟೂಡೆಂಟ್ಸ್ ಯಾವ ಥರ ಸರ್ಪ್ರೈಸ್ ಆಗ್ತಾರೋ. ಟಿ ಡಿ 5 ಬ್ರಾಂಚ್ ಇದ್ದರೆ ಬೇರೆಯವ್ರು ಎಲ್ಲರದು ಸೇರಿದ್ರೆ ಒಂದು 5 ಬ್ರಾಂಚ್ ಇರ್ಬೋದು. ಟಿ ಡಿ ಸಂಸ್ಥೆಯ ಗುರಿ ಬಂದು ನಿಮ್ಮೆಲ್ಲರನ್ನ ಆರ್ಥಿಕವಾಗಿ ಒಂದು ಮೇಲೆತ್ತಬೇಕು. ಎಸ್ಪೆಷಲಿ ದ ಲೋವರ್ ಎಂಡ್ ಆಫ್ ದ ಸೊಸೈಟಿನ ಒಂದು ಮಿಡಲ್ ಕ್ಲಾಸ್ ಜನತೆಗಳನ್ನು ಒಂದು ಮೇಲಕ್ಕೆ ಎತ್ತುವಂಥ ಪ್ರಯತ್ನ ಯಾರೂ ಮಾಡಲ್ಲ. ಬಟ್ ಅದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಯಾಕಂದರೆ ನಮ್ಮ ಇನ್ಸ್ಟಿಟ್ಯೂಟ್ಗೆ ಇವನ್ ಆಟೋ ಡ್ರೈವರ್ಸ್ ಬರ್ತಾರೆ. ಆಟೋ ಡ್ರೈವರ್ಸ್ 10ನೇ ಕ್ಲಾಸ್ ಓದಿರೋರು ಬರ್ತಾರೆ, ಇವನ್ ಏನೂ ಓದಿಲ್ದಿರೋರು ಬರ್ತಾರೆ, ಬಿಸ್ನೆಸ್ ಮ್ಯಾನ್ಸ್ ಬರ್ತಾರೆ, ಆ್ಯಂಡ್ ಡಬಲ್ ಡಿಗ್ರಿ ಅವರು ಬರ್ತಾರೆ. ಎಲ್ಲರಿಗೂ ಒಂದೇ ಪಾಠ. ಇವನ್ ಇಫ್ ಯುವರ್ ಡಬಲ್ ಡಿಗ್ರಿ, ಲೆಟ್ಸ್ ಸೇ ಯುವರ್ 10th ಪಾಸ್, ಲೆಟ್ ಇಟ್ ಬಿ ಎನಿ ಒನ್. ಸೊ ಎಲ್ಲರಿಗೂ ಸೇಮ್ ಪಾಠ, ಸೇಮ್ ವಿದ್ಯೆ. ಬಟ್ ಕಲಿಯೋದಕ್ಕೆ ನಿಮ್ಮ ಒಂದು ಪರಿಶ್ರಮ ಬೇಕು. ಯಾಕಂದರೆ ನಾವು ಇಲ್ಲಿ 3 days ಕ್ಲಾಸ್ ಆಯಿತು, ಬಂದು ಇಲ್ಲಿ ಲ್ಯಾಪ್ಟಾಪ್ ಓಪನ್ ಮಾಡಿದ್ರೆ ಇಲ್ಲಿ ಮುಚ್ಚಿದ್ರೆ ಮತ್ತೆ ಏನು ಓಪನ್ ಮಾಡಲ್ಲ. ಸೊ ಆ ಥರ ಇರಬಾರ್ದು. ಬಂದು ಇಲ್ಲಿ ಲ್ಯಾಪ್ಟಾಪ್ ಓಪನ್ ಮಾಡಿ ಇಲ್ಲಿ ಏನು ನೀವು ಕಲಿತೀರೋ ಮನೆಗೆ ಹೋಗಿ ಅಟ್ಲೀಸ್ಟ್ ಅದನ್ನು 3 ರಿಂದ 4 ಸತಿ ಪ್ರಾಕ್ಟೀಸ್ ಮಾಡಬೇಕು. ಸೊ ಅವಾಗ ನಾವು ಹೇಳ್ಕೊಟ್ಟಿರೋದಕ್ಕೆ ನಮಗೂ ಸಾರ್ಥಕ ಆಗುತ್ತೆ. ನೀವು ಇಲ್ಲಿ ಬಂದು ಫೀಸ್ ಕಟ್ಟಿ ನೀವು ಕಲಿಯೋದಕ್ಕೆ ನಿಮಗೂ ಒಂದು ಬೆನಿಫಿಟ್ ಸಿಗುತ್ತೆ.
ನಮ್ಮ ಟಿ.ಡಿ ಸಾಧಕರು ಅಲ್ಲಿ ನೀವು ನೋಡ್ಬೋದು, ಮೊನ್ನೆ ರೀಸೆಂಟ್ಲಿ ತುಮಕೂರು ಟೈಗರ್ಸ್ ಅಂತ ಮಾಡಿದ್ದಾರೆ. ನೆಕ್ಸ್ಟ್ ಮೈಸೂರು ಮಹಾರಾಜರು ಅಂತ ಒಂದು ವಿಡಿಯೋ ಮಾಡ್ಬೇಕಂತಿದ್ದೀವಿ. ಸೊ ಯಾರಾಗ್ತೀರಾ? ಆಗ್ತೀರಾ? ಎಸ್. ಸೊ ಡೆಫಿನೆಟ್ಲಿ ಪಾಸಿಬಲ್ ಇದೆ. ಸೊ ತುಮಕೂರು ಟೈಗರ್ಸ್, ಮೈಸೂರು ಮಹಾರಾಜ, ಆ್ಯಂಡ್ ನೆಕ್ಸ್ಟ್ ದಾವಣಗೆರೆಯಲ್ಲಿ ಮಾಡ್ತಾ ಇದ್ದೀವಿ. ಸೊ ದಾವಣಗೆರೆ ಬ್ರಾಂಚ್ ಇಸ್ ಅ ನೆಕ್ಸ್ಟ್ ಅಪ್ಕಮಿಂಗ್ ಬ್ರಾಂಚ್. ಅದಾದಮೇಲೆ ಎಲೆಕ್ಟ್ರಾನಿಕ್ ಸಿಟಿ, ಅದಾದಮೇಲೆ ವೈಟ್ ಫೀಲ್ಡ್, ಅದಾದಮೇಲೆ ಸೊ ಗುಲ್ಬರ್ಗಾನು ಕ್ಯೂವಲ್ಲಿದೆ, ಗುಲ್ಬರ್ಗ ಆ್ಯಂಡ್ ಈವನ್ ಮಂಗಳೂರು ಸಹ ಕ್ಯೂವಲ್ಲಿದೆ. ಸೊ ಎಲ್ಲ ಕಡೆನೂ ನಾವು ಒಂದು ವಿದ್ಯೆ ಕೊಡಬೇಕಂತ ಸ್ಟಾರ್ಟ್ ಮಾಡಿದ್ವಿ. ಸೊ ಇಲ್ಲಿ ಎಷ್ಟೋ ಜನಕ್ಕೆ SIP ಅಂದರೆ ಏನು, ಮ್ಯೂಚುವಲ್ ಫಂಡ್ಸ್ ಅಂದರೆ ಏನು ಗೊತ್ತಿಲ್ಲ. ಸೊ ಅದ್ರ ಕ್ಲಾಸಸ್ ಸಹ ನಾವು ಕಂಡಕ್ಟ್ ಮಾಡ್ತೀವಿ. ಸೊ ನಿಮಗೆ ವೆರಿ ಸೂನ್ ಒಬ್ಬರು ಟ್ರೈನರ್ ಬಂದುಬಿಟ್ಟು ನಿಮಗೆ ಮೇ ಬಿ ಪ್ರಾಬ್ಲಿ ಗುರುವಾರ ಇಲ್ಲ ಶುಕ್ರವಾರ ಒಂದು 4 ಗಂಟೆಗೆ ಒಂದು ಟ್ರೈನಿಂಗನ್ನು ಕೊಡಬೇಕಂತನೂ ಇದ್ದೀವಿ. ಬಿಕಾಸ್ ಮ್ಯೂಚುವಲ್ ಫಂಡ್ಸ್ ಅಂದ್ರೇನು, SIP ಅಂದ್ರೇನು ತುಂಬ ಜನಕ್ಕೆ ಗೊತ್ತಿಲ್ಲ. ಸೊ ಇವತ್ತಿನ ಕ್ಲಾಸಲ್ಲಿ ಸೊ ನಾನೇನು ಹೇಳ್ಕೊಡ್ತೀನಿ ಅಂದರೆ ಟ್ರೇಡ್ ಹೆಂಗೆ ಮಾಡೋದು. ಸೊ ತುಂಬ ಜನಕ್ಕೆ ಬೈ ಮಾಡಿ ಸೆಲ್ ಮಾಡೋದು ಗೊತ್ತು, ಸೆಲ್ ಮಾಡಿ ಬೈ ಮಾಡೋದು ಗೊತ್ತಿದೆಯಾ? ಮಾಡಿದ್ದೀರಾ? ಎಷ್ಟು ಜನ ಮಾಡಿದ್ದೀರಾ ಸೆಲ್ ಮಾಡಿ ಬೈ ಮಾಡೋದು? ಸೊ ಹಾರ್ಡ್ಲಿ 1 or 2. ಇನ್ನು ಇಲ್ಲಿ ಬಿಕ್ಕಿರೋ 98% ಜನಕ್ಕೆ ಫಸ್ಟ್ ಸೆಲ್ ಮಾಡೋದು ಹೆಂಗೆ, ಆಮೇಲೆ ಬೈ ಮಾಡೋದು ಹೆಂಗೆ, ಆ ಸೆಲ್ ಅನ್ನೋ ಕಾನ್ಸೆಪ್ಟ್ ಗೊತ್ತಿಲ್ಲ. ಅದನ್ನು ನಾನು ಇವತ್ತು ಹೇಳ್ಕೊಡ್ತೀನಿ. ಫಸ್ಟು ಎಷ್ಟೋ ಜನಕ್ಕೆ ನಮ್ಮ ದೇಶದಲ್ಲಿ ಬರೀ 8% ಜನಕ್ಕೆ ಅಷ್ಟೇ ದುಡ್ಡು ಹೆಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿರೋದು. ಇನ್ನು 92% ಜನಕ್ಕೆ ದುಡ್ಡು ಹೆಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಅದರಲ್ಲಿ ನೀವೇ ಯೋಚನೆ ಮಾಡಿ, ಸ್ಕೂಲು ಕಾಲೇಜುಗಳಲ್ಲಿ ಏನು ಹೇಳ್ಕೊಡ್ತಾರೆ, ಓದಿ ಕಷ್ಟಪಡಿ ಮಾರ್ಕ್ಸ್ ಕಾರ್ಡ್ ತಗೊಳ್ಳಿ ಕೆಲಸಕ್ಕೆ ಸೇರ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ನಾವು ಕೆಲ್ಸಕ್ಕೆ ಸೇರ್ಕೊಂಡು ದುಡಿತಾನೆ ಇರ್ತೀವಿ. ಸೊ ಒಬ್ಬ ಮನುಷ್ಯ ದಿನಕ್ಕೆ ಎಷ್ಟು ಅವರ್ ದುಡಿಯೋಕ್ಕಾಗುತ್ತೆ ಹೇಳಿ? ಆನ್ಸರ್ ಹೇಳಿ. 8 ಅವರ್ ದುಡಿತೀರ. ಆ 8 ಅವರಲ್ಲಿ ಕಾಲು ನೋವು, ಕೈ ನೋವು, ಊಟಕ್ಕೆ ಹೋಗೋದು, ಕಾಫಿಗೆ ಹೋಗೋದು, ಬ್ರೇಕ್ ತಗೊಳ್ಳೋದು, ಸೊ ವಾಟ್ ಎವರ್. ಅದೇ ದುಡ್ಡು ಎಷ್ಟು ಅವರ್ ದುಡಿತದೆ ದಿನಕ್ಕೆ? ದುಡ್ಡು 24 ಗಂಟೆ ದುಡಿಯುತ್ತೆ. ಸೊ ಮನುಷ್ಯನಿಗಾದರೆ ಜ್ವರ ಬರೋದು, ಕೆಮ್ಮು ಬರೋದು, ಕಾಯಿಲೆಗಳು ಬರೋದು, ಕರೋನಾ ಬಂದರೆ 3 ತಿಂಗಳು ಮನೆಯಿಂದ ಈಚೆ ಕಡೆ ಬರಲ್ಲ, ರೋಗಗಳು ಎಲ್ಲನೂ ಬರ್ತದೆ, ಶುಗರು, BP, ಎನರ್ಜಿ. ಆ್ಯಸ್ ಏಜ್ ಪಾಸ್ ಆಗ್ತಾ 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 ನಮ್ಮಲ್ಲಿರೋ ಶಕ್ತಿನೂ ಕಮ್ಮಿ ಆಗುತ್ತೆ. ಬಟ್ ದುಡ್ಡಿಗೆ ಶಕ್ತಿ ಜಾಸ್ತಿ ಆಗುತ್ತೆ, ಗೊತ್ತಲ್ಲ? ದುಡ್ಡಿಗೆ ಜ್ವರ ಬರಲ್ಲ, ದುಡ್ಡಿಗೆ ಏನಾದ್ರು ಕೆಮ್ಮು ಬರ್ತದ, ದುಡ್ಡೇನಾದ್ರು 3 ದಿವಸ ಜ್ವರ ಬಂದು ಮಲ್ಕೊಳ್ಳುತ್ತಾ? ದುಡ್ಡು 24/7 ದುಡಿಯುತ್ತೆ. ಸೊ ಅದಕ್ಕೆ ಮನುಷ್ಯನಿಗೆ ಬೆಲೆ ಜಾಸ್ತಿನಾ, ದುಡ್ಡಿಗೆ ಬೆಲೆ ಜಾಸ್ತಿನಾ? ದುಡ್ಡಿಗೆ ಬೆಲೆ ಜಾಸ್ತಿ. ಯಾಕಂದರೆ ಅದನ್ನು ನೀವು ಅನುಭವಿಸಿರ್ತೀರ, ನಿಮ್ಗೆ ಆಗಿರೋವಂಥ ನೋವುಗಳಲ್ಲೇ ಗೊತ್ತಾಗುತ್ತೆ. ಸೊ ನಿಮ್ಮ ಹತ್ರ ದುಡ್ಡಿದ್ರೆ ಬಂದು ಚೇರ್ ಹಾಕ್ತಾರೆ, ಬನ್ನಿ ಸಾರ್ ಕುತ್ಕೊಳ್ಳಿ ಸರ್ ಅಂತ. ದುಡ್ಡಿಲ್ಲ ಅಂದರೆ ಹೌದಾ ನೀರೇನಾದ್ರು ಬೇಕಾ ಅಂತಾರೆ ಅಷ್ಟೇ, ಅದ್ರ ಮೇಲೆ ಪ್ರಶ್ನೆ ಕೇಳಲ್ಲ. ಅದೇ ಚೆನ್ನಾಗಿ ದುಡ್ಡಿದ್ರೆ ಕಾಫಿ ಗೀಫಿ ಕುಡಿತೀರಾ, ಊಟ ಗೀಟ ಮಾಡ್ತೀರಾ, ಬಿಡೋದೇ ಇಲ್ಲ, ಹೋಗ್ಬೇಡಿ ಸರ್ ಇಲ್ಲೇ ಇರಿ ಸರ್ ಅಂತ. ಸೊ ಅದು ನಮಗೂ ಆಗಿದೆ ಎಕ್ಸ್ಪೀರಿಯೆನ್ಸು, ನಿಮಗೂ ಆಗುತ್ತೆ. ಸೊ ಮೇ ಬಿ ಮೈಸೂರಲ್ಲಿ ಯಾವ ಥರ ಜನ ಇದ್ದಾರೋ ಗೊತ್ತಿಲ್ಲ. ಸೊ ಇಲ್ಲಿ ಒಳ್ಳೆ ಸಾಂಪ್ರದಾಯಿಕ ಆರ್ಥೋಡಾಕ್ಸ್ ಫ್ಯಾಮಿಲೀಸ್ ಇರ್ಬೋದು. ಬಟ್ ಬೆಂಗಳೂರಲ್ಲಂತೂ ದುಡ್ಡಿಂದಾನೇ ಅಳಿಯೋದು. ನೀವೆಲ್ಲೇ ಹೋದ್ರೂ ಎಷ್ಟಿದೆ ಇವ್ರ ಹತ್ರ, ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ, ಎಷ್ಟು ಮನೆ ಇದೆ, ಎಷ್ಟು ಇಂಥ ಕಾರಲ್ಲಿ ಓಡಾಡ್ತಾರೆ, ಬಟ್ಟೆ ಹೆಂಗೆ ಹಾಕ್ತಾರೆ, ಪ್ರತಿಯೊಂದು ನೋಡ್ತಾರೆ. ಅದೇ ಎಲ್ಲ ಕಡೆನೂ ಹಂಗೆ ಇರ್ಬೋದೇನೋ, ಬಟ್ ಎಲ್ಲ ಕಡೆ ಹಂಗೆ ಆಗುತ್ತೆ. ಯಾಕಂದರೆ ಇದು ಕಲಿಯುಗ. ಸೊ ಇಲ್ಲಿ ದುಡ್ಡಿಗೆ ಬೆಲೆ ಜಾಸ್ತಿ. ಸೊ ಅದಕ್ಕೆ ನಮ್ಮ ಲೈಫಲ್ಲಿರೋ 90% ಪ್ರಾಬ್ಲಮ್ ಸಾಲ್ವ್ ಆಗಬೇಕಂದ್ರೆ ಏನು ಬೇಕೋ? ದುಡ್ಡು ಬೇಕು. ಸೊ ದುಡ್ಡು ಬೇಕೇ ಬೇಕು. ಸೊ ಇವತ್ತು ಯೋಚನೆ ಮಾಡಿ, ಅಂಬಾನಿ ಇವತ್ತು ಸುಮ್ಮನೆ ಮಲಗಿರ್ತಾನೆ. ಇವತ್ತೇನು ವಾರ, ಲೆಟ್ಸ್ ಸೇ ಮಂಗಳವಾರ, ಸುಮ್ಮನೆ ಏನೋ ಬೇಜಾರಾಯಿತು ಮಲ್ಕೊಂಡ. ಅಂಬಾನಿ ಸುಮ್ಮನೆ ಮಲ್ಕೊಂಡ್ರು 1000 ಕೋಟಿ ದುಡ್ಡು ಬರುತ್ತೆ. ಇವತ್ತು ಹೆಂಗೆ ಬರುತ್ತೆ? ಅವನ ಹತ್ರ ಇರೋ ದುಡ್ಡು ವರ್ಕ್ ಆಗ್ತಾ ಇದೆ, ಅವನ ದುಡ್ಡನ್ನ ದುಡಿಸ್ತಾ ಇದ್ದಾನೆ. ಸೊ ಇದರಿಂದ ನಿಮ್ಗೇನು ಅರ್ಥ ಆಯಿತು? ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ದುಡ್ಡು ಬರಲ್ಲ. ದುಡ್ಡು ಯಾವಾಗ ಬರುತ್ತೆ? ದುಡ್ಡನ್ನ ದುಡಿಸ್ದವಾಗ ಮಾತ್ರ ದುಡ್ಡು ಬರುತ್ತೆ. ಸೊ ದುಡ್ಡನ್ನ ದುಡಿಸೋದಕ್ಕೆ ನೀವು ಬೇರೆ 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 ಏನೇನೋ ಯೋಚನೆ ಮಾಡ್ಬೋದು. ಒಂದು ಬಿಸ್ನೆಸ್ ಯೋಚನೆ ಮಾಡ್ಬೋದು, ಇನ್ನೊಂದು ಲೆಟ್ಸೆ ಗೋಲ್ಡ್ ತಗೊಳ್ತೀನಿ ಅಂತ ಹೇಳ್ಬೋದು, ಇಲ್ಲ FD ಮಾಡ್ತೀನಿ ಅಂತ ಹೇಳ್ಬೋದು, ಲೆಟ್ಸೆ ಇಲ್ಲ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅನ್ಬೋದು. ಸೊ ಇದೆಲ್ಲದಕ್ಕಿಂತ ಉತ್ತಮ ಅಂದರೆ ನಾವೇ ಡೈರೆಕ್ಟಾಗೆ ದುಡ್ಡನ್ನ ಶೇರ್ ಮಾರ್ಕೆಟಲ್ಲಿ ಹಾಕಿ ಹೂಡಿಕೆ ಮಾಡಿ ಕರೆಕ್ಟಾಗಿ ತಿಳ್ಕೊಂಡು ನಾವೇ ಮಾಡೋದು ಒಳ್ಳೆಯದು. ಸಿ ಆ್ಯಕ್ಚುಲಿ ಏನಂದರೆ ಫಂಡ್ ಮ್ಯಾನೇಜರ್ಸ್ ಅಂತ ಕರೀತಾರೆ. ಫಂಡ್ ಮ್ಯಾನೇಜರ್ ನಿಮ್ಮ ದುಡ್ಡನ್ನ ಎಕ್ಸಾಂಪಲ್ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಏನು ಮಾಡ್ತಾನೆ, ನಿಮ್ಮ ದುಡ್ಡನ್ನ ಇಸ್ಕೊಂಡು ಅವನು ಶೇರ್ ಮಾರ್ಕೆಟಲ್ಲಿ ಹಾಕ್ತಾನೆ, ಅದಕ್ಕೆ ಕಮಿಷನ್ ಚಾರ್ಜ್ ಮಾಡ್ತಾನೆ. ಬಟ್ ನೀವೇ ಕಲ್ತ್ರೆ ಆ ಕಮಿಷನ್ ಉಳಿಸ್ಬೋದಲ್ಲ. ಸೊ ಇನ್ನೊಂದು 4 ಜನಕ್ಕೆ ನೀವು ವಿದ್ಯೆ ಹೇಳ್ಕೊಡ್ಬೋದಲ್ಲ. ಸೊ ನೀವು ಕರೆಕ್ಟಾಗಿ ಕಲ್ತ್ರೆ ನಿಮ್ಮ ಫ್ಯಾಮಿಲಿ, ಸೊ ನೀವು ಯೂಶಲಿ ಏನು ಹೇಳ್ತಾರೆ ಅಂದರೆ, ಒಂದು ಮನೆಯಲ್ಲಿ ಸೊ ಗಂಡ್ಮಕ್ಳು ಓದ್ತಾರ ಇಲ್ವೋ, ಹೆಣ್ಮಕ್ಳು ಓದಿದ್ರೆ ಇಡೀ ಫ್ಯಾಮಿಲಿನೇ ಒಳ್ಳೇದಾಗುತ್ತೆ. ಯಾಕಂದರೆ ಹೆಣ್ಮಕ್ಳೇ ತಾನೇ ಫ್ಯೂಚರ್, ಇಡೀ ಫ್ಯಾಮಿಲಿ ಸಂಸಾರ ನಡೆಸೋದು ಅವರೇ ತಾನೇ. ಸೊ ಇವಾಗ ಯೂಶಲಿ ನಾನು ನೋಡ್ದಂಗೆ
ಸೊ ಹಸ್ಬೆಂಡ್ಸ್ಗೆ ಅಷ್ಟೊಂದು ನಾಲೆಜ್ ಇರಲ್ಲ. ತೊಗೊಂಡೋಗಿ ಹೆಂಡತಿ ಕೊಡ್ತಾರೆ, ಅವ್ರು ಏನು ಮಾಡ್ತಾರೆ, ತೊಗೊಂಡೋಗಿ FD ಇಡ್ತಾರೆ, ಇಲ್ಲ ಎಲ್ಲ ಪೋಸ್ಟ್ ಆಫೀಸಲ್ಲಿ ಹಾಕ್ತಾರೆ, ಇಲ್ಲ ಯಾರೋ ಚೀಟಿ ಹಾಕಿದ್ರಂತೆ ಹಾಕ್ಬಿಡ್ತಾರೆ. ಸಿ ದಿಸ್ ಇಸ್ ವಾಟ್ ಹ್ಯಾಪ್ನಿಂಗ್. ಸಿ ಎಲ್ಲದ್ರ ಬಗ್ಗೆನೂ ನಾವು ವಿದ್ಯೆ ಕಲಿತೀವಿ, ಬಟ್ ದುಡ್ಡನ್ನ ಹೆಂಗೆ ಉಳಿಸೋದು, ದುಡ್ಡನ್ನ ಹೆಂಗೆ ಡಬಲ್ ಮಾಡೋದು, ಮಲ್ಟಿಪ್ಲೈ ಮಾಡೋದ್ರ ಬಗ್ಗೆ ಎಲ್ಲೂ ವಿದ್ಯೆ ಹೇಳ್ಕೊಡೋರು ಇಲ್ಲ. ಸೊ ಅದನ್ನು ಹೇಳ್ಕೊಡ್ಬೇಕಂತಾನೆ TD ಸಂಸ್ಥೆ 2016ರಲ್ಲಿ ಒಂದು ಸಣ್ಣ ಮನೆಯಲ್ಲಿ ಸ್ಟಾರ್ಟ್ ಆಗಿದ್ದು. ಸೊ ಆ್ಯಕ್ಚುಲಿ ಅವಾಗೆಲ್ಲ ನಮ್ಗೆ ಬರ್ತಾ ಇದ್ದು ಮೈಸೂರವರು, ಗುಲ್ಬರ್ಗ, ರಾಯಚೂರು ಅವರೇ ಬರ್ತಾ ಇದ್ರು ನಮ್ಮ ಕ್ಲಾಸ್ಗೆ. ಬೆಂಗಳೂರವ್ರು ತುಂಬ ಕಡಿಮೆ. ಸೊ ಅದು ಮೈಸೂರು ಜನ ಅವತ್ತು ಬೆಂಗಳೂರಿಗೆ ಬಂದು ಕಲಿತಾ ಇದ್ರು ಪಾಠ. ಇವತ್ತು ಮೈಸೂರಲ್ಲೇ ಇದೆ ಇನ್ಸ್ಟಿಟ್ಯೂಟು, ಅದರಲ್ಲೂ ಸಹ ಒಳ್ಳೆ ಟ್ರೈನರ್ಗಳನ್ನು. ಸೊ ನಿಮ್ಮ ಮೈಸೂರಿನ ಹುಡುಗ ಆದರ್ಶ್ ಅವ್ರನ್ನೇ ಬ್ರಾಂಚ್ ಹೆಡ್ ಆಗಿ ಮಾಡಿದ್ದೀವಿ. ಸೊ ರಾಜಾಜಿನಗರದಲ್ಲಿ ನನ್ನ ಅಂಡ್ರು ಒಂದು 6 ತಿಂಗಳಿಲ್ಲ 1 ವರ್ಷ ಕೆಲಸ ಮಾಡಿದ್ರೆ ಅವ್ರನ್ನ ಪ್ರಮೋಷನ್ ಮಾಡಿ ಬ್ರಾಂಚ್ಗಳನ್ನು ಸೆಟಪ್ ಮಾಡ್ತೀವಿ. ಡಿಸ್ಟ್ರಿಕ್ಟ್ ಬ್ರಾಂಚ್ ಮಾಡೋದು ಮುಖ್ಯ ಅಲ್ಲ, ಅಲ್ಲಿ ಕ್ವಾಲಿಟಿ ಎಜುಕೇಷನ್ ಸಿಗ್ತಾ ಇದೆ ಅನ್ನೋದು ಮುಖ್ಯ. ಯಾಕಂದರೆ ವಿದ್ಯೆಗೆ ಬೆಲೆ ಕಟ್ಟೋಕ್ಕಾಗಲ್ಲ. ಸೊ ಇವಾಗ 8 ಅವರ್ ದುಡಿಯೋವಂಥ ಮನುಷ್ಯರು ನಾವೆಲ್ಲ. ಸೊ ಆ್ಯಕ್ಚುಲಿ 8 ಅವರ್ ದುಡಿಯೋರಿಗೆ, ಸೊ ನಾವು ದುಡಿಯೋ 8 ಅವರಿಂದ ನಾವು ಶ್ರೀಮಂತರಾಗಕ್ಕಾಗಲ್ಲ. ಅದು ನಿಮಗೆ ಕ್ಲಾರಿಟಿಯಿಂದ ಅರ್ಥ ಆಗೋಯ್ತು ಇವತ್ತು. ನಮ್ಮ ಹತ್ರ ಇರೋ ದುಡ್ಡು ಇದೆಯಲ್ಲ, ನಮ್ಮ ಹತ್ರ ಇರೋ ದುಡ್ಡು 24 ಗಂಟೆ ದುಡಿಯುತ್ತೆ. ಆ ದುಡ್ಡಿಂದ ನಾವು ಶ್ರೀಮಂತರಾಗ್ಬೋದು. ಸ್ವಲ್ಪ ಜನ ನೀವು ನೋಡಿರ್ತೀರ ಬರೀ ಬಡ್ಡಿಗೆ ಬಿಡ್ತಾ ಇರ್ತಾರೆ, ನೋಡಿದ್ರೆ ಕೋಟಿಗಳಿಗಿರ್ತಾರೆ. ನಾರ್ಮಲ್ಲು ಬಡ್ಡಿ ವ್ಯಾಪಾರದಲ್ಲೇ ಕೋಟಿಗಳು ಸಂಪಾದನೆ ಮಾಡ್ತಾರೆ. ಬಟ್ ಇವಾಗ ಅದು ನಡೆಯೋಕ್ಕಾಗತ್ತಾ? ಈ ಕಾಲದಲ್ಲಿ ಬಡ್ಡಿ ವ್ಯಾಪಾರ ಮಾಡೋಕ್ಕಾಗತ್ತಾ? ಇಂಪಾಸಿಬಲ್. ಎತ್ಕೊಂಡು ಓಡೋಗ್ತಾರೆ. ಕರೋನಾ ಆದಮೇಲೆ ಯಾರ ಮೇಲೂ ನಂಬಿಕೆ ಇಲ್ಲ, ಮನುಷ್ಯ ಇರ್ತಾನೆ ಅನ್ನೋದೇ ಡೌಟ್ ಇದೆ. ಸೊ ಆದ್ದರಿಂದ ವಾಟ್ ಎವರ್ ಮನಿ ಲಾಂಡ್ರಿಂಗು, ಈ ಥರ ಬಡ್ಡಿಗೆ ಬಿಡೋದು, ಇದೆಲ್ಲ ವರ್ಕೌಟ್ ಆಗಲ್ಲ. ಸೊ ಆದ್ದರಿಂದ ಲೀಗಲ್ಲಾಗೆ ವೈಟ್ ಮನಿ ಇಟ್ಕೊಂಡು ಒಂದು ವ್ಯಾಪಾರ ಮಾಡ್ಬೋದು ಅಂದರೆ ದಟ್ ಈಸ್ ಸ್ಟಾಕ್ ಮಾರ್ಕೆಟ್. ಸೊ ಸ್ಟಾಕ್ ಮಾರ್ಕೆಟಲ್ಲಿ ನಿಮಗೆ ತುಂಬ ನಮ್ಮ ಟ್ರೈನರ್ಗಳು ನಿಮಗೆ ತುಂಬ ಹೇಳ್ಕೊಟ್ಟಿರ್ತಾರೆ. ನಾನು ಇವತ್ತು ಸ್ವಲ್ಪ ನಿಮಗೆ ಟೆಕ್ನಿಕ್ಸ್ಗಳನ್ನು ಹೇಳ್ಕೊಡ್ತೀನಿ, ಸ್ವಲ್ಪ ಅದರಿಂದಲೂ ಸಹ ನೀವು ಶ್ರೀಮಂತರಾಗ್ಬೋದು. ಲೆಟ್ಸ್ ಸೇ ನಿಮ್ಮ ಹತ್ರ ಸ್ವಲ್ಪ ದುಡ್ಡಿದೆ, ಯಾವುದೋ ತಿಂಗಳಲ್ಲಿ ಒಂದು 5,000 ರೂಪಾಯಿ ದುಡ್ಡು ಉಳಿತು, ಒಂದು 2,000 ರೂಪಾಯಿ ದುಡ್ಡು ಉಳಿತು. ಆ ದುಡ್ಡನ್ನ ನೀವೇನು ಮಾಡಬೇಕಂದ್ರೆ ಶೇರ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು. ಬಟ್ ಶೇರ್ಸ್ ಅಂದರೆ ಯಾವುದ್ಯಾವುದೋ ಇದೆ. MRF 1 ಲಕ್ಷ ತಗೊಳಕ್ಕಾಗಲ್ಲ, TCS 4,500 ತಗೊಳಕ್ಕಾಗಲ್ಲ. ಸೊ ಆದ್ದರಿಂದ ನಾವೆಲ್ಲ ವಿರ್ ಆಲ್ ಮಿಡಲ್ ಕ್ಲಾಸ್. ನಮ್ಗೇನು ಬೇಕು? ಕಡಿಮೆ ರೇಟ್ ಇರೋವಂಥ ಶೇರ್ಗಳು ಬೇಕು. ಕಡಿಮೆ ರೇಟ್ ಇರೋ ಶೇರ್ ತಗೊಳಕ್ಕೆ ಹೋದವಾಗ ನಾವೇನು ತೊಗೊಳ್ತೀವಿ? ಯಾವುದೋ ಯೆಸ್ ಬ್ಯಾಂಕು, ವೋಡಾಫೋನ್ ತೊಗೊಂಡ್ಬಿಡ್ತೀವಿ. ಸೊ ಆ ಥರ ಒಂದು ಸಣ್ಣ ಪುಟ್ಟ ಕಂಪ್ನಿ ತೊಗೊಂಡು ಸಿಕ್ಕಾಕೊಳ್ಳೋ ಬದಲು ಇವತ್ತು ಅದು ಸಿಂಪಲ್ ಸ್ಟೋರಿ ನೋಡಿ. ಸೊ ಲಕ್ಷ್ಮಣನಿಗೆ ಏನೋ ಒಂದು ಇದಾಗುತ್ತೆ ಆ ಕಾಲದಲ್ಲಿ. ಅವಾಗಲ್ಲ ಹನುಮಂತನಿಗೆ ಹೇಳ್ತಾರೆ ಹೋಗ್ಬಿಟ್ಟು ಸಂಜೀವಿನಿ ತಗೋಬ ಅಂತ. ಹನುಮಂತ ಏನು ಮಾಡ್ದ? ಬೆಟ್ಟನೇ ತಗೊಂಡ್ಬಿಟ್ಟು ಅದನ್ನ ಏನಂತ ಕರೀತಾರೆ? ಒಂದು ಸಂಜೀವಿನಿ ಪರ್ವತ ಅಂತ ಕರೀತಾರೆ. ಇಲ್ಲೂ ಅಷ್ಟೇ, ಶೇರ್ ಮಾರ್ಕೆಟಲ್ಲಿ ಸಂಜೀವಿನಿ ಹುಡ್ಕಕ್ಕೆ ಹೋಗ್ಬೇಡಿ, ಸಂಜೀವಿನಿ ಸಿಗಲ್ಲ ಯಾರಿಗೂ. ಯಾಕಂದರೆ ಎಲ್ಲಿದೆ, ಏನು, ಯಾವ ಶೇರು, ಯಾವ ಕಂಪ್ನಿ ತುಂಬ ಕಷ್ಟ. ಎಸ್ಪೆಷಲಿ ಬಿಗಿನರ್ಸ್ಗಂತೂ ಕಷ್ಟ. ಎಕ್ಸ್ಪೀರಿಯನ್ಸ್ ಆದಮೇಲೆ ಸಂಜೀವಿನಿ ಹುಡುಕ್ಬೋದು ನೀವು. ಒನ್ಸ್ ಯು ಗೆಟ್ 1 or 2 years ಎಕ್ಸ್ಪೀರಿಯನ್ಸ್, ಮೇ ಬಿ ಇನ್ನೊಂದು 6 ತಿಂಗಳಲ್ಲಿ ಯಾವ ಶೇರ್ ಚೆನ್ನಾಗಿದೆ ಏನು ಅಂತೆಲ್ಲ ನೀವು ಕಂಡುಹಿಡಿಬೋದು. ಬಟ್ ಅಟ್ ಪ್ರೆಸೆಂಟ್ ನಿಮಗೆ ಯಾವ ಶೇರ್ ಕಂಡುಹಿಡಿಯೋದು ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ, ನಿಮ್ಮ ಹತ್ರ ಸುಮಾರಾಗಿ ದುಡ್ಡಿದೆ, ಒಂದು 5,000, ಒಂದು 2,000, ಯಾವಾಗ RSI 30ಗೆ ಬಂದವಾಗ. RSI 30 ಅಂದ್ರೇನು? ಶೇರ್ ಮಾರ್ಕೆಟ್ ಕೆಳಗಡೆ ಬಿದ್ದವಾಗ. ಅದು ಕೆಳಗಡೆ ಬೀಳೋದು ಎದೊಳೋದು ನಿಮ್ಗೆ ಆಲ್ರೆಡಿ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದಾರೆ. ಸಪೋರ್ಟ್ ಅಂದ್ರೆ ಏನು, ರೆಸಿಸ್ಟೆನ್ಸ್ ಅಂದ್ರೆ ಏನು, RSI 30 ಅಂದ್ರೆ ಏನು ಹೇಳ್ಕೊಟ್ಟಿದ್ದಾರೆ. ಸೊ ಲೆಟ್ಸ್ ಸೇ RSI 30ಗೆ ಬಂದವಾಗ ನಾನೇನು ಮಾಡ್ತೀನಿ? ನಿಫ್ಟಿ ಬೀಸಲ್ಲಿ ದುಡ್ಡು ಹಾಕ್ತೀನಿ. ನಿಫ್ಟಿ ಬೀಸ್ ಯಾವ ರೇಟಲ್ಲಿ ಇದೆ ಚೆಕ್ ಮಾಡಿ ಬೇಕಾರೆ. ಡಿಮ್ಯಾಟ್ ಅಕೌಂಟ್ ಇದೆಯಾ? 280 ಹತ್ರ ಇದೆ. ಲೆಟ್ಸ್ ಸೇ 280 ಅಂತ ಅನ್ಕೊಳ್ಳೋಣ, 280 ರೂಪಾಯಿ. ನಿಫ್ಟಿ ಬೀಸ್ ಅಂದ್ರೆ ಏನು? ನಮ್ಮ ಭಾರತದ ಟಾಪ್ 50 ಕಂಪನಿಗಳನ್ನು ನಾವು ನಿಫ್ಟಿ ಬೀಸ್ ಅಂತ ಕರಿತೀವಿ. ಅರ್ಥ ಮಾಡ್ಕೊಳ್ಳಿ, ನಿಫ್ಟಿ ಬೀಸ್ ಅಂದ್ರೆ ಭಾರತದ ಟಾಪ್ 50 ಕಂಪನಿಗಳನ್ನು ಗ್ರೂಪ್ ಮಾಡಿ ನಿಫ್ಟಿ ಬೀಸ್ ಅಂತ ಕರಿತೀವಿ. ಅದೇ ಥರ ಇನ್ನೊಂದಿದೆ ಬ್ಯಾಂಕ್ ಬೀಸ್ ಅಂತಿದೆ. ಬ್ಯಾಂಕ್ ಬೀಸ್ ಸ್ವಲ್ಪ ರೇಟ್ ಜಾಸ್ತಿ. ಎಷ್ಟಿದೆ ರೇಟು ಬ್ಯಾಂಕ್ ಬೀಸ್ದು? 500, ಲೆಟ್ಸ್ ಸೇ 45, 550 ರೂಪಾಯಿ ಎಲ್ಲ ಇರಬೇಕು. IT ಬೀಸ್ ಅಂತಿದೆ. IT ಬೀಸ್ ಅಂದ್ರೇನು? ಭಾರತದ ಸಾಫ್ಟ್ವೇರ್ ಕಂಪನಿಗಳ ಒಂದು ಸಮೂಹ, ಒಂದು ಗುಂಪು. IT ಬೀಸ್ ಎಷ್ಟಲ್ಲಿದೆ? 46 ರೂಪಾಯಲ್ಲಿದೆ. ನೆಕ್ಸ್ಟ್ ಫಾರ್ಮಾ ಬೀಸ್ ಅಂತಿದೆ. ಫಾರ್ಮಾ ಬೀಸ್ ಎಷ್ಟಲ್ಲಿದೆ? 23 ರೂಪಾಯಲ್ಲಿದೆ. ಇದು ಬಿಟ್ಟರೆ ನೆಕ್ಸ್ಟ್ ಇನ್ಫ್ರಾ ಬೀಸ್ ಅಂತಿದೆ. ಇನ್ಫ್ರಾ ಬೀಸ್ ಎಷ್ಟಲ್ಲಿದೆ? 940, 950 ಅಲ್ಲಿ ಇರ್ಬೇಕು. ನೆಕ್ಸ್ಟ್ ಸರ್ ನನ್ನ ಹತ್ರ ಕಡಿಮೆ ದುಡ್ಡಿದೆ. ಕಡಿಮೆ ದುಡ್ಡು ಇರೋರು ಬ್ಯಾಂಕ್ ಬೀಸ್ ತಗೋಬೇಡಿ. ಇವೇನು ತಗೊಳ್ಳಿ? ನಿಫ್ಟಿ ಬೀಸ್ ತಗೊಳ್ಳಿ, IT ಬೀಸ್ ತಗೊಳ್ಳಿ, ಫಾರ್ಮಾ ಬೀಸ್ ತಗೊಳ್ಳಿ, ಇನ್ಫ್ರಾ ಬೀಸು ಬೇಡ. ನಿಮ್ಗೆ ಇನ್ನೊಂದು ಬೀಸ್ ಇದೆ, ನಿಫ್ಟಿ ನೆಕ್ಸ್ಟ್ 50 ಅಂತ ಕರೀತಾರೆ. ನಿಫ್ಟಿ ನೆಕ್ಸ್ಟ್ 50 ಬೀಸ್. ಇದು ಎಷ್ಟು ರೂಪಾಯಿ ಇದೆ ನೋಡಿ? ನೆಕ್ಸ್ಟ್ 50 ಇದು 76 ರೂಪಾಯಿ ಏನೋ ಇದೆ.
ಒಟ್ಟಿನಲ್ಲಿ ನಿಫ್ಟಿ 50 ಅಂದರೆ ಟಾಪ್ 50, ನಿಫ್ಟಿ ನೆಕ್ಸ್ಟ್ 50 ಅಂದರೆ ಅದರ್ ನೆಕ್ಸ್ಟ್ 50. ಇದೆರಡೂ ಸೇರಿದ್ರೆ ಏನಾಯ್ತು? ನಿಫ್ಟಿ 100. ಗೊತ್ತಾಯ್ತಲ್ಲ ನಿಫ್ಟಿ 100 ಹೆಂಗಾಯ್ತು ಅಂತ. ಸೊ ನೀವು ಭಾರತದ ಟಾಪ್ 100 ಕಂಪ್ನೀಸ್ ಮೇಲೆ ದುಡ್ಡು ಹಾಕ್ತಾ ಇದ್ದೀರಾ. ಸೊ ನೀವು ಯೋಚನೆ ಮಾಡಿ, ಒಬ್ಬ ಎಲನ್ ಮಸ್ಕ್ ಅನ್ನೋ ದೊಡ್ಡ ಒಬ್ಬ ಶ್ರೀಮಂತ ಭಾರತಕ್ಕೆ ಬಂದ, ಅವನು ನಿಫ್ಟಿ 100 ಹಾಕ್ತಾನ ಇಲ್ಲ ಎಲ್ಲೋ ಯಾವುದೋ ಸಣ್ಣ ಪುಟ್ಟ ಕಂಪ್ನಿ ತಗೊಳ್ತಾನ? ನಿಫ್ಟಿ 100. ನಾವು ಶೇರ್ ಮಾರ್ಕೆಟಲ್ಲಿ ದುಡ್ಡು ಮಾಡ್ಬೇಕಂದ್ರೆ ಯಾರ ಥರ ಯೋಚನೆ ಮಾಡ್ಬೇಕಂದ್ರೆ, ನಿಮ್ಮ ಜೋಬಲ್ಲಿ ₹1 ಇಲ್ಲ ಅಂದ್ರೂ ಪರವಾಗಿಲ್ಲ, ಲಕ್ಷ ಕೋಟಿ, 1000 ಕೋಟಿ, 100 ಕೋಟಿ ಇರೋನು ಯಾವ ಥರ ಯೋಚನೆ ಮಾಡ್ತಾನೋ ಅದೇ ಥರ ಯೋಚನೆ ಮಾಡ್ಬೇಕು. ಮಿಡಲ್ ಕ್ಲಾಸ್ ಥರ ಯೋಚನೆ ಮಾಡೋದನ್ನು ಬಿಡ್ಬೇಕು. ಶೇರ್ ಮಾರ್ಕೆಟಲ್ಲಿ ನೀವು ಮಿಡಲ್ ಕ್ಲಾಸ್ ಥರ ಅಯ್ಯೋ ನಾವು ಬಡವರು, ನಾನು ಯಾವುದೋ ಯೆಸ್ ಬ್ಯಾಂಕ್ ತೊಗೊಂಡ್ಬಿಟ್ಟೆ, ಈ ಥರ ಮೈಂಡ್ಸೆಟಲ್ಲಿ ಇರಬಾರ್ದು. ನಿಮ್ಮ ಹತ್ರ ದುಡ್ಡು ಇರಲಿ ಇರದೇ ಇರಲಿ, ರಿಚ್ ಆಗಿ ಯೋಚನೆ ಮಾಡಬೇಕು. 100 ಕೋಟಿ ಇರೋರು ಯಾವ ಥರ ಯೋಚನೆ ಮಾಡ್ತಾರೆ? ಲೆಟ್ಸ್ ಎಲನ್ ಮಸ್ಕ್ ಲಕ್ಷ ಕೋಟಿ ಇದೆ, ಅವ್ನು ಯಾವ ಥರ ಯೋಚನೆ ಮಾಡ್ತಾನೆ? ನಮ್ಮ ದೇಶಕ್ಕೆ ಬಂದರೆ ಯಾವ ಶೇರ್ ಮೇಲೆ ದುಡ್ಡು ಹಾಕ್ತಾನೆ? ಆದಷ್ಟು ನಿಫ್ಟಿ 50ನೇ. ರಿಲಯನ್ಸ್, TCS, HDFC, L&T, ಏಷ್ಯನ್ ಪೇಂಟ್ಸ್, Pidilite ಇದೆಲ್ಲ ಬರ್ಸಿದಾರ ಕ್ಲಾಸಲ್ಲಿ. ಸೊ ಒಂದು ಸರ್ಟನ್ ಸ್ಟಾಕ್ಸ್ಗಳನ್ನು ನಾನು ಕೊಡ್ತೀನಿ, ಬಟ್ ಇಟ್ಸ್ ಓನ್ಲಿ ಫಾರ್ ಲಾಂಗ್ ಟರ್ಮ್. ನಾನೇನು ಇಂಟ್ರಾಡೇ ಇದೆಲ್ಲ ನಾನು ಹೇಳಕ್ಕೆ ಬಂದಿಲ್ಲ ಇಲ್ಲಿ. ಮೇನ್ಲಿ ನಿಮ್ಮನ್ನು ಇನ್ವೆಸ್ಟರ್ಸನ್ನು ಆಗಿ ಮಾಡೋದಕ್ಕೆ ಬಂದಿರೋದು. ಸೊ ನೀವೆಲ್ಲ ಇನ್ವೆಸ್ಟರ್ಸ್ ಆಗಿ ದುಡ್ಡು ಮಾಡಿದ್ರೆ ನೆಕ್ಸ್ಟ್ ನೀವು ಟ್ರೇಡರ್ ಸಹ ಆಗ್ತೀರಾ. ಡೈರೆಕ್ಟ್ ಟ್ರೇಡಿಂಗ್ ಹೋಗಿ ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಲಾಸ್ ಆದರೆ ಮತ್ತೆ ಶೇರ್ ಮಾರ್ಕೆಟೇ ಬಿಟ್ಬಿಡ್ತೀರ. ಸೊ ಆದ್ದರಿಂದ ಫಸ್ಟ್ ಎಲ್ಲರೂ ಸ್ವಲ್ಪ ನಿಧಾನಕ್ಕೆ ದುಡ್ಡು ಮಾಡುವಂಥ ಗುರಿ ಇಟ್ಕೊಂಡು ಶೇರ್ ಮಾರ್ಕೆಟ್ ಬನ್ನಿ. ಈ ನಾಳೆ ಬೆಳಗ್ಗೆ ನಾವೇನು ಶ್ರೀಮಂತರಾಗಲ್ಲ, ಬಟ್ ಇವತ್ತು ನೀವು ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ 6 ವರ್ಷದಲ್ಲಿ ನೀವು ಶ್ರೀಮಂತರಾಗೋ ಚಾನ್ಸಸ್ ತುಂಬ ಇದೆ. ನೆಕ್ಸ್ಟ್ 6 ಇಯರ್ಸಲ್ಲಿ ನಿಮ್ಮ ದುಡ್ಡು ಲೆಟ್ಸ್ ಇವತ್ತು ನಿಮ್ಮ ಹತ್ರ ಒಂದು 5 ಲಕ್ಷ ಇದೆ ಅಂದ್ಕೊಳ್ಳಿ. ಈ 5 ಲಕ್ಷ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ದುಡ್ಸಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈ 5 ಲಕ್ಷ ನೆಕ್ಸ್ಟ್ 6 ಇಯರ್ಸಲ್ಲಿ 50 ಲಕ್ಷ ಆಗುತ್ತೆ. ಅದು ಹೆಂಗೆ ಅಂತ ಆಲ್ರೆಡಿ CAGR ಕ್ಯಾಲ್ಕುಲೇಟರಲ್ಲಿ ಹೇಳ್ಕೊಟ್ಟಿದ್ದಾರಾ? ಎಸ್. ಸರಿ, ಇವಾಗ ನಿಫ್ಟಿ ಬೀಸು, ನಿಫ್ಟಿ ನೆಕ್ಸ್ಟ್ 50 ಬೀಸ್ ತಗೊಳ್ಳಿ, IT ಬೀಸ್ ತಗೊಳ್ಳಿ, ಫಾರ್ಮಾ ಬೀಸ್ ತಗೊಳ್ಳಿ, ಇನ್ನೊಂದು ಕನ್ಸ್ಯೂಮರ್ ಬೀಸ್. ಕನ್ಸ್ಯೂಮರ್ ಅಂದರೆ ಏನೇನು ಬರ್ತದೆ ಶೇರ್ಸು? FMCG. ವಿಚ್ ಇಸ್ ದ FMCG ಕಂಪನಿ? ವಿಚ್ ಇಸ್ ದ ಟಾಪ್ FMCG ಕಂಪನಿ ಇನ್ ಇಂಡಿಯಾ? ಹಿಂದೂಸ್ತಾನ್ ಯೂನಿಲಿವರ್. ಸೊ ಕನ್ಸ್ಯೂಮರ್ ಬೀಸ್ ಅಂತ ಬರ್ಕೊಳ್ಳಿ, ಇದು ತುಂಬ ಒನ್ ಆಫ್ ದ ಬೆಸ್ಟ್. ಸೊ ಕನ್ಸ್ಯೂಮರ್ ಬೀಸ್, ನಿಫ್ಟಿ ನೆಕ್ಸ್ಟ್ 50 ಬೀಸ್, ನಿಫ್ಟಿ ಬೀಸ್, IT ಬೀಸ್, ಫಾರ್ಮಾ ಬೀಸ್. ಸೊ ಇಲ್ಲಿಗೆ ಆಲ್ಮೋಸ್ಟ್ ನಿಮ್ಮ ಪೋರ್ಟ್ಫೋಲಿಯೋ ಕವರ್ ಆಗುತ್ತೆ. ಸೊ ಯಾರಿಗೆ ಶೇರ್ಸ್ ಮೇಲೆ ನಂಬಿಕೆ ಇಲ್ಲೋ, ಸೊ ಯಾಕಂದರೆ ಇಲ್ಲಿ ತುಂಬ ಜನಕ್ಕೆ ಶೇರ್ಸ್ ಅಂದರೆ ಭಯ ಆಗುತ್ತೆ. ಆಕ್ಸಿಸ್ ಬ್ಯಾಂಕ್ ಮೇಲೆ ಒಂದು 2 ಕೋಟಿ ಹಾಕಿದ್ರೆ ಭಯ ಆಗುತ್ತೆ. ಯಾಕಂದರೆ ಶೇರ್ ಮಾರ್ಕೆಟ್ ಇವಾಗ ಬಂದಿದ್ರ, ಮನೆ ಮಾರ್ಬಿಟ್ಟು ಆಕ್ಸಿಸ್ ಬ್ಯಾಂಕ್ ಮೇಲೆ ಹಾಕಿದ್ರೆ ಭಯ ಆಗುತ್ತೆ, ಆಕ್ಸಿಸ್ ಬ್ಯಾಂಕ್ ಮುಚ್ಚೋಗ್ಬಿಟ್ರೆ ಹೆಂಗೆ ಅಂತ. ಸೊ ಅದಕ್ಕೆ ನಿಮ್ಗೆ ಭಯ ಆದರೆ ಶೇರ್ಸಲ್ಲಿ ದುಡ್ಡು ಹಾಕ್ಬೇಡಿ. ಎಲ್ಲ ಹಾಕಿ? ನಿಫ್ಟಿ ಬೀಸಲ್ಲಿ ಹಾಕಿ. ಯಾಕಂದರೆ ನಿಫ್ಟಿ ಬೀಸಲ್ಲಿ ಒಂದು ಕಂಪ್ನಿ ಮುಚ್ಚೋದ್ರೆ ಇನ್ನೊಂದು ಕಂಪ್ನಿ ಇದೆಯಲ್ಲ. ಸೊ ಭಾರತದ ಟಾಪ್ 50 ಕಂಪ್ನೀಸ್ ಅಲ್ಲ, ಅದರಲ್ಲಿ ನೀವೇನು ಭಯ ಪಡೋ ಅವಶ್ಯಕತೆನೇ ಇಲ್ಲಲ್ಲ ಫಸ್ಟ್ ಆಫ್ ಆಲ್. ಸೊ ಇಡೀ ಪ್ರಪಂಚದಲ್ಲಿ ಒನ್ ಆಫ್ ದ ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಅಂದರೆ ನಿಫ್ಟಿ ಬೀಸ್. ಅರ್ಥ ಮಾಡ್ಕೊಳ್ಳಿ. ಸೊ ತುಂಬ ಜನಕ್ಕೆ ಶೇರ್ ಮಾರ್ಕೆಟ್ ಅಂದರೆ ಏನು ಅಂತ ಗೊತ್ತಿಲ್ಲ, ಅದನ್ನು ಹೇಳ್ಬಿಡ್ತೀನಿ. ಶೇರ್ ಮಾರ್ಕೆಟ್ ಅಂದರೆ ಏನಂದರೆ ಲೈಫ್ ಲಾಂಗ್ ಮೇಲಕ್ಕೆ ಹೋಗೋದೆ ಶೇರ್ ಮಾರ್ಕೆಟ್. ಸೊ ಇಲ್ಲಿವರೆಗೂ ಶೇರ್ ಮಾರ್ಕೆಟು ಲೈಫಲ್ಲಿ ಯಾವತ್ತೂ ಬಿದ್ದಿಲ್ಲ. ಇಲ್ಲಿವರೆಗೂ ಶೇರ್ ಮಾರ್ಕೆಟು ಲೈಫಲ್ಲಿ ಯಾವತ್ತೂ ಬಿದ್ದಿಲ್ಲ. ಬಿದ್ದರೂ ಸಹ ಅರ್ಥ ಮಾಡ್ಕೊಳ್ಳಿ, ಬಿದ್ದರೂ ಸಹ 6 ತಿಂಗಳು ಇಲ್ಲ 1 ವರ್ಷ ಕಾಯಬೇಕು. ಇಲ್ಲಿವರೆಗೂ ಶೇರ್ ಮಾರ್ಕೆಟ್ ಲೈಫಲ್ಲಿ ಯಾವತ್ತೂ ಬಿದ್ದಿಲ್ಲ, ಮುಂದೇನೋ ಬೀಳಲ್ಲ. ಬಿದ್ದರೂ ಸಹ 6 ತಿಂಗಳು ಇಲ್ಲ 1 ವರ್ಷ ಕಾದ್ರೆ ಮತ್ತೆ ಮೇಲಕ್ಕೆ ಎದೊಳ್ಳೇಬೇಕು. ಇದು ನೋಡಿ ಕರೋನಾ, ವಿಚ್ ಇಸ್ ದಿಸ್ ಕ್ರ್ಯಾಶ್? ಕರೋನಾ ಕ್ರ್ಯಾಶ್. ಎಷ್ಟು ತಿಂಗಳು ಬಿತ್ತು ಮಾರ್ಕೆಟು? 3 ತಿಂಗಳು ಬಿದ್ದಿತ್ತು. ಆಮೇಲೆ ನೋಡಿ ರಿಕವರ್ ಆಯಿತು. ಇವಾಗ ಎಲ್ಲಿದೆ ಶೇರ್ ಮಾರ್ಕೆಟು? 25,262. ನೆಕ್ಸ್ಟ್ 10ರಿಂದ 12 ವರ್ಷಕ್ಕೆ ಎಲ್ಲೋ ಹೋಗ್ತಾಯಿತ್ತು ಶೇರ್ ಮಾರ್ಕೆಟ್. ನಿಫ್ಟಿ 1 ಲಕ್ಷ ದಾಟತ್ತೆ, 1 ಲಕ್ಷ ದಾಟತ್ತೆ. ಅವಾಗ ನೀವು ಹೇಳ್ತೀರ 10 ವರ್ಷದಿಂದ ಬಂದಿದ್ರು ಅವರು, ಸರ್ ಹೇಳಿದ್ರು ಕಣ ಅನ್ಕೊಂಡೆ ಯಾವುದೋ ಕಾರ್ ತೊಗೊಂಬಿಟ್ಟೆ ಅಂತಾರೆ, ಕಣ ಅನ್ಕೊಂಡೆ ಯಾವುದೋ ಮನೆ ತೊಗೊಂಬಿಟ್ಟೆ ಅಂತ. ಕಾರು ಮನೆ ಅನ್ನೋದು ಎಮೋಷನ್. ನೆನ್ನೆನೋ ಒಂದು ವಿಡಿಯೋ ಮಾಡಿದ್ದೀನಿ, ಯಾರು ಕಾರ್ ತೊಗೋಬೇಕು ಅಂತ ವಿಡಿಯೋ ಮಾಡಿದ್ದೀನಿ. ಕಾರು ಮನೆ ಇದು ಬಂಗ್ಲಾ ಕಟ್ಸೋದು ಅದೇನೋ ಇನ್ನೇನೋ ಒಡವೆ ತಗೊಳ್ಳೋದು ಇದೆಲ್ಲ ಒಂದು ಎಮೋಷನ್, ಮನುಷ್ಯನಿಗಿರೋ ಎಮೋಷನ್. ಈ ಎಮೋಷನ್ಸ್ ಇಟ್ಕೊಂಡು ತುಂಬ ಜನ ಬಿಸ್ನೆಸ್ ಮಾಡ್ಕೋತಾರೆ, ತುಂಬ ಜನ ಆ ಎಮೋಷನ್ಸ್ಗೆ ಬಲಿಯಾಗೋಗ್ತಾರೆ. ಮನೆ ತಗೊಳ್ಳೋದು, ಕಾರ್ ತಗೊಳ್ಳೋದು ಎಲ್ಲ EMI ತಗೊಂಡು, EMI ತಗೊಂಡು ನೀವು ಸಾಲ ಮಾಡಿ ಮನೆ ತಗೊಳ್ಳೋದು, ಕಾರ್ ತಗೊಳ್ಳೋದು ಮಾಡಿದ್ರೆ ಸಾಲ ತೀರೋಷ್ಟರಲ್ಲಿ ಕಾರ್ ಹಳೇದಾಗಿರುತ್ತದೆ, ಇನ್ನೊಂದು ಹೊಸ ಕಾರ್ ಬರುತ್ತೆ. ಆ ಪಕ್ಕದವರು ಅದೇ ಕಾರ್ ತಗೊಳ್ಳೋ ಬದಲು ಶೇರ್ ಮಾರ್ಕೆಟ್ಗೆ ಹಾಕಿ ದುಡ್ಡನ್ನು 5 ಪಟ್ಟು 10 ಪಟ್ಟು ದುಡ್ಸಿರ್ತಾರೆ. ಪಕ್ಕದ ಮನೆಯವರು ದೊಡ್ಡ ಕಾರ್ ತಗೊಳ್ತಾರೆ, ಮರ್ಸಿಡೀಸ್. ನಾವು ನೋಡಿದ್ರೆ ಮಾರುತಿ ಕಾರಲ್ಲೇ ಮರ್ಸಿಡೀಸ್ ಅಷ್ಟು ದುಡ್ಡನ್ನು ಸುರಿದ್ಬಿಟ್ಟಿರ್ತೀವಿ.
ಇದು ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನೋದು ತುಂಬ ಮುಖ್ಯ. ಒಬ್ಬ ಮನುಷ್ಯನಿಗೆ ದುಡ್ಡು ಅನ್ನೋದು ಎಷ್ಟು ಮುಖ್ಯ ಅಂತ ಒಂದೇ ಒಂದು ಮಿಸ್ಟೇಕ್ ಮಾಡಿದ್ರೆ ನೀವು ಲೈಫಲ್ಲಿ ಸಂಪಾದನೆ ಮಾಡಿರೋ ದುಡ್ಡೆಲ್ಲ ಹೋಗ್ಬಿಡ್ತು. ಒಂದೇ ಒಂದು ಸಣ್ಣ ಮಿಸ್ಟೇಕ್, ಯಾವುದೋ ಒಂದು ಸೈಟು ಸರಿಯಾಗಿ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಕರೆಕ್ಟಾಗಿಲ್ವಾ, ಏನೋ ಲಿಟಿಗೇಷನ್ ಪ್ರಾಪರ್ಟಿ ಕೈ ಹಾಕಿದ್ರೆ ಅನ್ಕೊಳ್ಳಿ, ಲೈಫಲ್ಲಿ ದುಡ್ಡೆಲ್ಲ ಸಿಕ್ಕಾಕೊಂಡ್ಬಿಡ್ತಾರೆ. ಬಟ್ ಶೇರ್ ಮಾರ್ಕೆಟಲ್ಲಿ ಆ ಥರ ಏನಾದ್ರು ಲಿಟಿಗೇಷನ್ ಇದೆಯಾ? ರಿಲಯನ್ಸಲ್ಲಿ ಏನಾದ್ರು ಲಿಟಿಗೇಷನ್ ಇದೆಯಾ? ನಿಫ್ಟಿ ಬೀಸಲ್ಲಿ ಏನಾದ್ರು ಲಿಟಿಗೇಷನ್ ಇದೆಯಾ? ನಂಬೋದಾ? ಮನೋಜ್ ಸರ್ನ ಅದೇ ಯೂಟ್ಯೂಬ್ ವಿಡಿಯೋದಲ್ಲಿ ಅಲ್ಲಿ ಅನಲೈಸ್ ಮಾಡ್ತಾ ಇದ್ದೆ. ಬಟ್ ಇವತ್ತು ಲೈವ್ ಆಗಿ ನೋಡಿದ್ದು ಖುಷಿ ಆಯಿತು. ಬೈ ಮಾಡಿ ಸೆಲ್ ಮಾಡೋದೊಂದು ಹೇಳ್ಕೊಟ್ಟಿದ್ರು. ಬಟ್ ಇವತ್ತು ಸೆಲ್ ಮಾಡಿ ಬೈ ಮಾಡೋದು ಯಾವ ಥರ ಮಾಡ್ಬೋದು ಅನ್ನೋದು ತುಂಬ ಇಂಪ್ರೆಸಿವ್ ಆಗಿದೆ. ಸೊ ಮನೋಜ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಇದಕ್ಕಿಂತ ಮುಂಚೆ ಮನೋಜ್ ಸರ್ ವಿಡಿಯೋಗಳು ನೋಡ್ತಾ ಇದ್ದೆ. ಸ್ಟಾಕ್ಸ್ ಕಲಿಬೇಕಂತಂದರೆ ದುಡ್ಡು ಮಾಡೋಕ್ಕೆ ಬರಬೇಕು ಅನ್ನೋದೊಂದು ಮೆಂಟಾಲಿಟಿ ಇರುತ್ತೆ. ಬಟ್ ಈಗ ನನಗೆ ಇಲ್ಲಿ ಬಂದಮೇಲೆ ಗೊತ್ತಾಯಿತು, 2 ಕಾರಣಗಳಿಗೋಸ್ಕರ ಬರಲೇಬೇಕು. ಯಾಕಂದರೆ ದುಡ್ಡು ಇಲ್ಲಿದ್ದವರು ದುಡ್ಡು ಮಾಡೋಕ್ಕೆ ಬರಬೇಕು. ಸೊ ದುಡ್ಡು ಇರೋರು ದುಡ್ಡಿನ ದುಡ್ಸೋಕೆ ಬರಬೇಕು. ಯಾಕೆಂತಂದರೆ ಇವತ್ತು ಮನೋಜ್ ಸರ್ ಒಂದು ಹೇಳಿದ ಪಾಯಿಂಟ್ ನನಗೆ ತುಂಬ ಇದಾಯಿತು. ಯಾಕೆಂದರೆ ಮನುಷ್ಯ ದುಡಿಯೋಕ್ಕಾಗೋದು ಬರೀ 8 ಅವರ್ಸ್ ಮಾತ್ರ. ಸೊ ದುಡ್ಡು 24 ಅವರ್ಸು ದುಡಿತಾ ಇರ್ತದೆ. ಸೊ ಆ ಉದ್ದೇಶಕ್ಕೋಸ್ಕರ ಅದು ನಾವು ದುಡ್ಡನ್ನು ಸುಮ್ಮನೆ ಬಳಸೋದು ಯಾವ ಪ್ರಯೋಜನನಿಲ್ಲ. ಸೊ ಅದಕ್ಕೆ ಆ ನಾಲೆಡ್ಜ್ ಬರಬೇಕಂದ್ರೆ ಈ ಟಿ ಬರಬೇಕು. ಸೊ ಈ ಟಿ ನನಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ಮೆಂಟರ್ಸ್ಗಳಾಗ್ಬೋದು, ಒಂದು ಉತ್ತಮವಾದ ರೀತಿಯೇ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಸೊ ತುಂಬ ಮನವರಿಕೆ ಆಗಿದೆ. ಇದನ್ನು ಇನ್ನೂ ಒಂದು ಉನ್ನತವಾಗಿ ನಾವು ಬಳಸ್ಕೋತೀವಿ ಅಂತ ಹೇಳ್ತಾ ಇದ್ದೀನಿ. ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ. ಇವಾಗ ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಂತ ಅಂದರೆ ಏನಾದರೂ ನಾವು ಸಂಪಾದನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇನ್ವೆಸ್ಟ್ಮೆಂಟ್ ಅಂತ ಮಾಡಲೇಬೇಕು. ಅದನ್ನು ಅರ್ಲಿಯಾಗಿ ಸ್ಟಾರ್ಟ್ ಮಾಡಿದ್ರೆ ರಿಟರ್ನ್ಸ್ ಕೂಡ ಜಾಸ್ತಿ ಆಗುತ್ತೆ ಮತ್ತು ಕಾಂಪೌಂಡಿಂಗ್ ಎಲ್ಲ ಆಗಿ ಲಾಸ್ಟಲ್ಲಿ ತುಂಬ ಜಾಸ್ತಿ ಅಮೌಂಟಲ್ಲಿ ರಿಟರ್ನ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ಅಪ್ಪ ಅರ್ಲಿ ಏಜಲ್ಲೇ ಸ್ಟಾರ್ಟ್ ಮಾಡೋದಕ್ಕೆ ಅಂತ ಸೇರಿಸಿದ್ದಾರೆ. ಸೊ ಇಲ್ಲಿಗೆ ಬಂದಮೇಲೆ ಇನ್ನೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಾಯಿತು. ಫಸ್ಟ್ ಏನೂ ಗೊತ್ತಿರಲಿಲ್ಲ. ಬಟ್ ಇಲ್ಲಿ ತೋರಿಸೋ ರೀತಿ ಅಂತಂದರೆ ಬೋರ್ಡ್ಸ್ ಎಲ್ಲ ಯೂಸ್ ಮಾಡಿ ತೋರಿಸ್ತಾರಲ್ಲ, ಸೊ ಅದಕ್ಕೆ ಬೇಗ ಅರ್ಥ ಆಗುತ್ತೆ. ಮತ್ತು ಲೈವ್ ಮಾರ್ಕೆಟ್ ಅನಾಲಿಸಿಸ್ ಕೂಡ ಮಾಡಿ ತೋರಿಸ್ತಾರೆ. ಸೊ ಚಾರ್ಟ್ ಪ್ಯಾಟರ್ನ್ಸ್ ಎಲ್ಲ ನೀಟಾಗಿ ಅರ್ಥ ಆಗುತ್ತೆ. ಸೊ ಅದಕ್ಕೆ ನಮಗೂ ಅನಲೈಸ್ ಮಾಡೋಕ್ಕೆ ಈಸಿ ಆಗುತ್ತೆ. ನನಗೆ ಈವರೆಗೂ ಮಾಡಿರೋ ಅಂಥ ಇದರಲ್ಲಿ ಡೌಟ್ಸ್ ಎಲ್ಲ ತುಂಬ ಕಡಿಮೆ ಇದೆ. ಸೊ ಬೇಗ ಎಲ್ಲ ಅರ್ಥ ಆಗ್ತಿದೆ. ಬ್ಯಾಂಗ್ಳೂರಲ್ಲಿ ಒಂದೇ ಒಂದು ಬ್ರಾಂಚ್ ಇತ್ತು. ಇವಾಗ ಎಷ್ಟಾಗಿದೆ? 5 ಬ್ರಾಂಚ್ ಆಗಿದೆ. 5 ಬ್ರಾಂಚಸ್ ಆಗಿದೆ. ಐ ವೆಂಟ್ ಅಂಡ್ ಲಾಸ್ಟ್ ಐ ಥಿಂಕ್ 2-3 years ಆಗ್ತಿದೆ. ಸೊ ಬೇರೆ ಕಡೆ ಎಲ್ಲ ಟ್ರೈನಿಂಗ್ ಎಲ್ಲ ತಗೊಂಡು ಅದನ್ನ ಲಾಂಚ್ ಮಾಡ್ಬೇಕು. ಇಲ್ಲಿ ಟಿಡಿ ಲಾಂಚ್ ಆದಾಗಲೂ ಹೇಳಿದ್ದೆ, ನಮ್ಮ ಬರೀ ಥಿಯರಿ ನೋಡ್ಕೊಂಡು ಹೋಗಿದೆ. ಸ್ವಿಮ್ಮಿಂಗ್ ಪೂಲ್ ಈಚೆ ನಿಂತ್ಕೊಂಡು ಥಿಯರಿ ಹೇಳ್ಕೊಟ್ಟಿದ್ರು, ಹಿಂಗೆ ಮಾಡಬೇಕು ಸ್ವಿಮ್ಮಿಂಗ್ ಅಂತ. ಇಸ್ ದ ಪರ್ಸನ್ ಹೂ ಟಾಟ್ ಮೀ ಹೌ ಟು ಡೂ ಆಕ್ಚುಯಲ್ ಸ್ವಿಮ್ಮಿಂಗ್ ಇನ್ ಸ್ಟಾಕ್ ಮಾರ್ಕೆಟಲ್ಲಿ ಅಂತ. ಸೊ ಆಯ್ತು, ಚಾಲೆಂಜ್ ಮಾಡಿದ್ದೆ ಅವತ್ತವ್ರಿಗೆ. ನಾನು ವರ್ಷಕ್ಕೆ 25% ತಗೋತೀನಿ, ಅಷ್ಟು ಬಿಟ್ಟರೆ ಬೇರೆ ಏನು ನನ್ನ ತಲೆಯಲ್ಲಿ ಏನೂ ಓಡಲ್ಲ. ಐ ನೀಡ್ 25% ಪರ್ ಇಯರ್. ಮಂತ್ ಅಲ್ಲ ಸರ್, ₹2 ಬೇಕು ತಿಂಗಳಿಗೆ, ಅಷ್ಟೇ ಬೇಕಾಗಿರೋದು, ಇನ್ನೇನು ಬೇಡ. ಲಾಸ್ಟ್ ಇಲ್ಲಿ ಲಾಂಚ್ ಮಾಡಿದಾಗಲೂ ತೋರಿಸಿ ನನ್ನ ಟ್ರೇಡಿಂಗ್ ಅಕೌಂಟ್ನ. ನಾನು 2 ಅಕೌಂಟ್ ಟ್ರೇಡ್ ಮಾಡೋದು, ನಂದು ಮತ್ತು ನನ್ನ ಫಾದರ್ ಅಕೌಂಟ್. ನಾನು ಯಾರ ಅಕೌಂಟ್ ಹ್ಯಾಂಡಲ್ ಮಾಡಲ್ಲ, ಬಿಕಾಸ್ ಹ್ಯಾಂಡಲ್ ಮಾಡಬಾರ್ದು ಅಂತಲೇ ಕೆಲಸ ಎಲ್ಲ ಬಿಟ್ಟು ಆರಾಮಾಗಿರೋಕ್ಕೆ ಅಂತ ಬಂದಿರೋದು. ಸೊ ಫ್ರಮ್ ಗಾಡ್ಸ್ ಗ್ರೇಸ್ ಲಾಸ್ಟ್ 2 years 24x2 ಅಂತಂದರೆ 48 ಮಂತ್ ಅಂತ ಇಟ್ಕೊಳ್ಳಿ. ಯಾಕಂದ್ರೆ 2 ಅಕೌಂಟ್ ಅಲ್ವಾ. ಲಾಸ್ಟ್ ಮಂತ್ ಸರ್ ₹4,000 ಲಾಸ್ಟ್ ತೊಗೊಂಡಿದ್ದೆ ಫಸ್ಟ್ ಟೈಮ್. ಅದು ಅಪ್ಪನ ಅಕೌಂಟಲ್ಲಿ ₹4,000 ಲಾಸ್ಟ್ ತೊಗೊಂಡಿದ್ದೀನಿ. ದೇರ್ ಇಸ್ ನೋ ಲಾಸ್ ಇನ್ 48 months. ಐ ಕ್ಯಾನ್ ಶೋ ದಟ್. ನೀವು ಇಲ್ಲಿ ಲಾಗಿನ್ ಕೊಟ್ಟರೆ ತೋರಿಸ್ತೀನಿ ನನಗೆ. ನಾನು ಏನಕ್ಕೆ ಇಲ್ಲಿಗೆ ಸ್ಟಾಕ್ ಮಾರ್ಕೆಟಿಗೆ ಬಂದೆ ಅಂತಂದರೆ, ನೆಕ್ಸ್ಟು ನಮಗೆ ಎನರ್ಜಿ ಇರೋವರೆಗೂ ನಾವು ದುಡಿತೀವಿ. ಇನ್ನು ಎನರ್ಜಿ ನಮಗೆ ಏಜ್ ಆಗ್ತಾ ನಮಗೆ ಪ್ಯಾಸಿವ್ ಇನ್ಕಮ್ ಅಂತ ಬೇಕು. ಅದರಿಂದ ನಾನು ಇವಾಗ ಏನು ನಾನು ಸಂಪಾದನೆ ಮಾಡಿದ್ದೀನಿ ಲೈಫ್ ಟೈಮಲ್ಲಿ, ಅದು ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ ರಿಟರ್ನ್ಸ್ ನಾನು ತಗೊಳ್ಳೋದಕ್ಕೆ ಬಂದಿದ್ದೀನಿ. ಈಗ ನನಗೆ ಟೆಕ್ನಿಕಲ್ ನಾಲೆಡ್ಜಲ್ಲಿ ಗೊತ್ತಾಗಿಲ್ಲ ಅಂತಂದರೆ, ಅದಕ್ಕೆ ನನ್ನ ಮಗಳು ಇಂಜಿನಿಯರಿಂಗ್ ಓದ್ತಾ ಇದ್ದಾಳೆ, ಅವಳನ್ನು ಇದೇ ಟಿ ಡಿ ಅಕಾಡೆಮಿಗೆ ಸೇರಿಸಿ ಅವಳನ್ನ ಟೆಕ್ನಿಕಲ್ ನಾಲೆಡ್ಜ್ ನಾನು ಪಡ್ಕೊಳ್ಳೋದಕ್ಕೋಸ್ಕರ ಅವಳನ್ನ ಸೇರಿಸಿದ್ದೀನಿ. ಇಲ್ಲಿ ಕೋಚಿಂಗ್ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಏನೇನು ಡೌಟ್ಸ್ ಕೇಳಿದ್ರೆ ಹೇಳ್ಕೊಡ್ತಾರೆ. ನಾನು ಚಂದ್ರೂರಿನಿಂದ ಬಂದಿರೋದು. ಕ್ಲಾಸಸ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ಯಾರಿಗೆ ಅರ್ಥ ಆಗಿಲ್ಲ ಅಂತಂದ್ರೂ ಸಮೇತ ಎಲ್ಲ ಇಂಗ್ಲೀಷಲ್ಲೆಲ್ಲ ಕ್ಲಾಸಸ್ ಎಲ್ಲ ನಡೀತದೆ. ಬೇರೆ ಕಡೆ ಇಲ್ಲೆಲ್ಲ ಕನ್ನಡದಲ್ಲೇ ಎಲ್ಲ ಕ್ಲಿಯರ್ ಕಟ್ಟ ಎಂಥದ್ದೇ ಡೌಟ್ಸ್ ಇದ್ರೂ ಸಮೇತ ಯಾತದ್ದೇ ನಾವೇನೋ ಹಿಂಗೆ ರ್ಯಾಂಕ್ ಹೋಗ್ತಿದ್ದೀವಿ, ನಾವೇನೋ ಕ್ಯಾಂಡಲ್ಸ್ ಬಗ್ಗೆ ಗೊತ್ತಿಲ್ಲ, ಆ ಥರದ್ದು ಏನಾದರೂ ಡೌಟ್ ಇದ್ರೂ ಸಮೇತ ಕ್ಲಿಯರ್ ಕಟ್ಟಾಗಿ ಹೇಳ್ಕೊಡ್ತಾರೆ. ಫೀಸಸ್ಸಿಂದ ಆಗಲಿ ಅದಾಗಲಿ ಎಲ್ಲನೂ ಸಮೇತ ನಾವು ಇಲ್ಲಿ ಬಂದಮೇಲೆ ಅದನ್ನು ಫೀಸ್ದ ನಮಗೆ ಅದು ಲೆಕ್ಕನೇ ಇಲ್ಲ, ಅದನ್ನು ಹಂಗೆ ದುಡ್ಕೊಂಡೇ ಬಿಡ್ಬೋದು, ಇಲ್ಲಿದ್ದೇ ದುಡ್ಕೊಂಡ್ಬಿಡ್ಬೋದು. ಆ ಥರ ಇದೆ, ಭಾಳ ಚೆನ್ನಾಗಿ ಹೇಳ್ಕೊಡ್ತಾರೆ ಸರ್. ಸಿಂಪಲಾಗಿ ಹೇಳಬೇಕು ಅಂತಂದರೆ, ನಾವು 30 years ಅಂದರೆ ಒಂದು ಟೆನ್ಷನ್ ಲೈಫ್ ಅಂತೀವಿ, 60 years ಅಂದರೆ ಒಂದು ಪೆನ್ಷನ್ ಲೈಫ್ ಅಂತ ಹೇಳ್ತೀವಿ. ಸೊ 30 yearsಲ್ಲೇ ಪೆನ್ಷನ್ ತೊಗೊಳ್ಳೋ ಥರ ಒಂದು ದಾರಿ ತೋರಿಸ್ತಾವ್ರೆ. 60 yearsಲ್ಲಿ ಪೆನ್ಷನ್ ಪ್ಲಸ್ ಅದಕ್ಕೆ ಇಂಟ್ರೆಸ್ಟ್ ತೊಗೊಳ್ಳೋ ಥರ ಹೇಳ್ತಿದ್ದಾರೆ. ಆ ಒಂದು ಏನು ಕಾನ್ಸೆಪ್ಟ್ ಇದೆ ಅದು ತುಂಬ ಚೆನ್ನಾಗಿದೆ. ಆಮೇಲೆ ಯೂಶ್ವಲಿ ಎಲ್ಲರೂ ಸಾಲ ಕೊಡೋಕೆ ರೆಡಿ ಇರ್ತಾರೆ, ಆದರೆ ಎಲ್ಲರೂ ಸಾಲ ಕೊಡೋಕೆ ರೆಡಿ ಇರ್ತಾರೆ, ದುಡ್ಡು ಮಾಡ್ಕೊಡೋಕೆ ದಾರಿ ಯಾರೂ ಹೇಳ್ಕೊಡಲ್ಲ. ಇದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮು ಕಲಿಯೋಕ್ಕೆ ಮತ್ತು ದುಡ್ಡು ಮಾಡೋಕ್ಕೆ. ಸೊ ಎಲ್ಲರೂ ಇದಕ್ಕೆ
ಬಂದು ಕಲೀಲಿ ಅಂತ ಇಷ್ಟಪಡ್ತೀನಿ ಸರ್. ಸೊ ಇವತ್ತು ನಿಮಗೆ ಏನೇ ಅಂತಂದರೆ ನಮಗೆ ಡೆವಲಪ್ಮೆಂಟ್ ಯಾರು ನಮ್ಮ ಬಗ್ಗೆ ಹೊಗಳ್ತಿರೋ ಬಿಡ್ತಿರೋ ಅದು ಗೊತ್ತಿಲ್ಲ. ಬಟ್ ಏನಾದ್ರು ಕೆಟ್ಟದ್ದು ಮಾಡ್ತಾ ಇದ್ರೆ ನಿಮಗೆ ಇಷ್ಟ ಆಗ್ತಾ ಇಲ್ಲ ಅಂತಂದರೆ ಅದನ್ನು ನೀವು ಹೇಳಿದ್ರೆ ನಾನು ನಿಮ್ಮನ್ನ ಜ್ಞಾಪಕ ಇಟ್ಕೊಂಡಿರ್ತೀನಿ. ಯಾಕೆ ಅಂತಂದರೆ ಅದು ನಮಗೆ ಏನಾಗುತ್ತೆ, ನಮ್ಮನ್ನು ಬೆಳೆಸುತ್ತೆ. ಸೊ ನಮ್ಮನ್ನು ಬೆಳೆಸಿದ್ರೆ ನಾವು ನಿಮ್ಮನ್ನು ಬೆಳೆಸೋಕೆ ಉಪಯೋಗ ಆಗತ್ತಾ? ಕರೆಕ್ಟ್ ಅಲ್ವಾ? ಸೊ ನಾವು ಆಟೋಮೆಟಿಕ್ಲಿ ಒಳ್ಳೆ ಕೆಲಸ ಮಾಡಬೇಕು ಅಂತಲೇ ಇರೋದು. ಮನೋಜ್ ಸರ್ ಅದಕ್ಕೆ ಇರೋದು, ನಾವು ಅದಕ್ಕೆ ಇರೋದು. ಸೊ ಒಳ್ಳೆ ಕೆಲಸ ಅಂತೂ ಮಾಡೇ ಮಾಡ್ತೀವಿ. ನಮ್ಮ ಮೇನ್ ಗೋಲ್ ಏನಪ್ಪ ಅಂತಂದರೆ ನೀವೆಲ್ಲರೂ ಟ್ರೇಡರ್ಸ್ಗಳಾಗಿ ಇನ್ವೆಸ್ಟರ್ಸ್ಗಳಾಗಿ ಲಾಂಗ್ ಟರ್ಮಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಏನು, SIP ಮಾಡಿ ಜೊತೆಗೆ SITP ಮಾಡಿ ಅಂತ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಕಮ್ ಟ್ರೇಡಿಂಗ್ ಪ್ಲಾನ್ ಮಾಡಿ ಅಂತಲೇ ಹೇಳ್ಕೊಡ್ತಾ ಇರೋದು. ಸೊ ಅದನ್ನು ಮಾಡಿ ಅಂತಲೇ ಹೇಳ್ಕೊಡ್ತಾ ಇರೋದು. ಸೊ ಹಾಗಾಗಿ ನಿಮ್ಗೆ ಏನಾದರೂ ಒಂದು ಡಿಸ್ಕಂಫರ್ಟ್ ಆಗ್ತಾ ಇದೆ ಅಂದರೆ ನಮ್ಮ ಕಲಿಯೋಕೆ ಆಗ್ತಾ ಇಲ್ಲ, ಆದರೆ ನಾನು ಏನು ಹೇಳ್ತೀನಿ ಅಂತಂದರೆ ನೀವು ವರ್ಕ್ ಮಾಡದೆ 100% ಆಗಲ್ಲ ಅಂತ ಪ್ರತಿ ಒಂದು ಕ್ಲಾಸಲ್ಲೂ ಹೇಳ್ತಾನೆ ಇರ್ತೀನಿ. ಕರೆಕ್ಟಾ? ಸೊ ಹೇಳ್ತಾನೆ ಇರ್ತೀನಿ. ಯಾಕೆ ಅಂತಂದರೆ ಇಲ್ಲಿ ನಮ್ಮ ಜರ್ನಿ ಹಂಗಿದೆ. ನಮ್ಮ ಜರ್ನಿನೇ ನಾವು ಹೇಳ್ತಾ ಇರೋದು. ನಾವು ಇಲ್ಲಿ ಒಂದು ಸಕ್ಸಸ್ಫುಲ್ ಕಾಣಿಸಿರೋದು ಯಾವಾಗ ಅಂತಂದರೆ ನಿದ್ದೆಗೆ ಎಡಿಸ್ಕೊಂಡು, ನಿದ್ದೆಯಲ್ಲೂ ದುಡ್ಡು ಮಾಡಬೇಕು ಅಂತಂದರೆ ನಿದ್ದೆಗೆ ಎಡಿಸ್ಕೊಂಡು ಎದ್ದು ಪ್ರಿಪೇರ್ ಆಗಬೇಕು. ಹಂಗಂದ್ರೆ ನಿದ್ದೆಯಲ್ಲೂ ದುಡ್ಡು ಮಾಡ್ಬೋದು. ಸೊ ಬಟ್ ಆದರೆ ನಾವು ನಿದ್ದೆಯಲ್ಲೇ ದುಡ್ಡು ಮಾಡ್ತೀವಿ ಅಂತಂದರೆ ಸುಮ್ಮನೆ ನಿದ್ದೆಯಲ್ಲಿ ದುಡ್ಡು ಮಾಡೋಕ್ಕಾಗಲ್ಲ. ನಿದ್ದೆ ದುಡ್ಡು ಮಾಡಬೇಕು, ಆ ಸ್ಟೇಜಿಗೆ ಹೋಗ್ಬೇಕು ಅಂತಂದರೆ ನೀವು ಸ್ವಲ್ಪ ನಿದ್ದೆಗೆ ಎಡಿಸ್ಕೊಳ್ಳೇಬೇಕು. ಸೊ ಇದು ಇಂಪಾರ್ಟೆಂಟ್. ಸೊ ಏನಾದರೂ ನಿಮ್ಮ ಕಡೆಯಿಂದ ಫೀಡ್ಬ್ಯಾಕ್ ಇದ್ದರೆ ಅದು ಒಳ್ಳೇದು. ಇವತ್ತು ಮನೋಜ್ ಸರ್ ಇರೋದ್ರಿಂದ ಅವ್ರಿಗೆ ಹೇಳಿದ್ರೆ ಅದೆಲ್ಲ ಬೇಗ ಇಂಪ್ಲಿಮೆಂಟೇಷನ್ ಮಾಡಿ, ನಿಮ್ದು ಏನಾದರೂ ಒಂದು ರಿಕ್ವೆಸ್ಟ್ ಇದ್ದರೆ ಅಥವಾ ಈ ಥರ ಒಂದು ಏನಾದರೂ ಆಗಬೇಕು ಅಥವಾ ಏನಾದರೂ ಒಂದು ಚೇಂಜಸ್ ಇದೆ, ಸೊ ಈ ಥರ ಆಗಬೇಕು ಅನ್ನೋದು ಪಾಸಿಟಿವ್ ಫೀಡ್ಬ್ಯಾಕ್ ಇದ್ದರೂ ಹೇಳಿ, ನೆಗೆಟಿವ್ ಫೀಡ್ಬ್ಯಾಕ್ ಇದ್ದರೂ ಹೇಳಿ. ಪಾಸಿಟಿವ್ ಫೀಡ್ಬ್ಯಾಕ್ ಇದ್ದರೆ ಒಳ್ಳೆಯದು. ನಾವು ಕೆಲಸ ಮಾಡಿರೋದಕ್ಕೆ ಮೋಟಿವೇಟ್ ಮಾಡೋದು ನಮಗೆ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಇನ್ನೂ ಅನ್ಸುತ್ತೆ. ಅದೇ ಚೆನ್ನಾಗಿ ಏನಾದ್ರು ಮಾಡಿಲ್ಲ ಅಂತಂದರೆ ಅದು ಒಳ್ಳೆಯದೇನೆ. ಸೊ ಅದನ್ನು ಹೇಳಿದ್ರೆ ನಾವು ಇಂಪ್ರೂವ್ ಆಗ್ಬೋದಲ್ಲ. ಸೊ ನಾವು ಇಂಪ್ರೂವ್ ಆದರೆ ಅದೆಲ್ಲ ನಿಮ್ಮಿಂದ ನಿಮ್ಮ ಬೇರೆ ನೆಕ್ಸ್ಟ್ ನಿಮ್ಮನ್ನು ಕೇಳ್ಕೊಂಡು ಮತ್ತೆ ಬರ್ತಾರಲ್ಲ, ಇನ್ನೊಂದು ಈಗ 250-300 ಜನಗಳು ಬಂದಿದ್ದೀರಿ ಆಲ್ರೆಡಿ, ನಮ್ಮಲ್ಲಿ ಗೋಲ್ಡ್ ಕಳ್ತಾ ಇದ್ದೀರಿ, ಅದು 3000 ಆಗೇ ಆಗ್ತಾರೆ ಬೇಗ. ಸೊ ಅವರೆಲ್ಲರೂ ನಿಮ್ಮಿಂದ ಒಂದು ಏನೋ ಒಂದು ತಗೊಂಡ್ರು ಅಂತ ಅವ್ರಿಗೂ ಒಳ್ಳೇದಾಗತ್ತೆ. ಸೊ ಹಾಗಾಗಿ ನೀವು ಒಂದು ನಿಮ್ಮ ಫೀಡ್ಬ್ಯಾಕ್ಗಳು ನಮಗೆ ಅಷ್ಟು ತುಂಬ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಫೀಡ್ಬ್ಯಾಕ್ ತುಂಬ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾನು ನಿಮಗೆಲ್ಲ ಫೀಡ್ಬ್ಯಾಕ್ ಫಾರ್ಮು ಮಾಡ್ಬಿಟ್ಟು ಕಳಿಸಿದ್ವಾ, ಅದು ಥರ್ಡ್ ಪಾರ್ಟಿಯಿಂದ ಮಾಡಿಸ್ತೆ, ನಮ್ಮ ಹತ್ರ ಹೇಳೋಕ್ಕಾಗಲ್ಲ ಅಂತ. ಸೊ ಥರ್ಡ್ ಪಾರ್ಟಿಯಿಂದ ಯಾಕೆ ಮಾಡಿಸ್ತೆ ಅಂತಂದರೆ, ಸೊ ನೀವು ಫೀಡ್ಬ್ಯಾಕ್ ಅವ್ರ ಹತ್ರನೇ ಹೋಗುತ್ತೆ, ಅವ್ರು ಚೆಕ್ ಮಾಡಿಬಿಟ್ಟು ಹೇಳ್ತಾರೆ. ಸೊ ಅದಕ್ಕೆ ಈಗ ಮನೋಜ್ ಸರ್ ಬಂದಿದ್ದಾರೆ. ಸೊ ಅವ್ರ ಹತ್ರ ನೀವು ಆರಾಮಾಗಿ ಖುದ್ದಾಗಬೇಕಂದ್ರೆ ಹೇಳ್ಕೋಬೋದು. ಯಾಕೆ ಅಂತಂದರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವೆಲ್ಲ ಮೈಸೂರಲ್ಲಿ ಮಹಾರಾಜರ ಥರ ದುಡ್ಡು ಮಾಡಬೇಕು ಅಂದರೆ ಏನು ಮಾಡಬೇಕು ಅನ್ನೋದು ಹೇಳ್ಕೊಟ್ಟಿದ್ದೀನಿ. ಸೊ ಗೋಲ್ಡ್ ಕ್ಲಾಸಲ್ಲಿ ಮೈಸೂರಲ್ಲಿರೋ ಕಂಪ್ನಿಗಳಿಗೆ ಇನ್ವೆಸ್ಟ್ ಮಾಡಿದ್ರು ನೀವೆಲ್ಲ ಆಗಿರ್ತಾ ಇದ್ರಿ ಅಂತಲೂ ಹೇಳ್ಕೊಟ್ಟಿದ್ದೀನಿ. ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ನೀವು ಅದನ್ನೇನು ಮಾಡಬೇಕು, ನಂಬಿಕೆನೇ ದೇವರು ಅಂತ ಹೇಳ್ಬಿಟ್ಟು ನಂಬಬೇಕು. ಫಸ್ಟು ನಂಬಲಿಲ್ಲ ಅಂತಾರೆ, ನಿಮ್ಮ ಮನಸ್ಸಲ್ಲಿ ನೀವು ಅನ್ಕೊಳ್ಳಿಲ್ಲ ಅಂತಾರೆ ರಿಯಾಲಿಟಿಲಿ ಆಗಕ್ಕೆ ಚಾನ್ಸೇ ಇಲ್ಲ. ಸೊ ಅದೇ ಇಂಪಾರ್ಟೆಂಟ್. ಆ್ಯಂಡ್ ಯಾರ್ಯಾರು ನಮ್ಮ TD ಅಕಾಡೆಮಿಲಿ ಗೋಲ್ಡು, ಡೈಮಂಡು, ಮೆಂಟರ್ಶಿಪ್ ಎಲ್ಲ ಮುಗಿಸ್ತಿರೋ ನಿಮಗೆ ಉದ್ಯೋಗಾವಕಾಶನೂ ಇರ್ತದೆ. ಬಿಕಾಸ್ ನಮ್ಮದು ಆಲ್ ಓವರ್ ಕರ್ನಾಟಕ ಎಲ್ಲ ಡಿಸ್ಟಿಕಲ್ಲೂ ಬ್ರಾಂಚ್ ಬರೋದ್ರಿಂದ ನಮ್ಗೆ ಇನ್ನೂ ಒಂದು 200 ಜನ ಟ್ರೈನರ್ಸ್ ಬೇಕಾಗಿದೆ ಇನ್ನೊಂದು 2-3 ಇಯರ್ಸಲ್ಲಿ. ಸೊ ನಮ್ಗೆ ಇನ್ನೂ 200 ಜನ ಟ್ರೈನರ್ಸ್ ಬೇಕು. ಅದಾದಮೇಲೆ ನಾವು ಪ್ಯಾನ್ ಇಂಡಿಯಾ, ಸೊ ಹೈದರಾಬಾದ್, ಚೆನ್ನೈ, ಮುಂಬೈ ಎಲ್ಲ ಕಡೆನೂ ಮಾಡಬೇಕು. ಸೊ ಅದಕ್ಕೆಲ್ಲ ನಮ್ಗೆ ಏನಿಲ್ಲ ಅಂದ್ರೂ ನಮ್ಮ ಕನ್ನಡಿಗರಿಗೆ ಉದ್ಯೋಗ ಅವಕಾಶ ಇನ್ನೂ ಸಿಕ್ಕಾಪಟ್ಟೆ ಸಿಗುತ್ತೆ. ಸೊ ನೀವು ರೆಡಿ ಇದ್ದರೆ, ಇಫ್ ಯು ಹ್ಯಾವ್ ಎನಫ್ ನಾಲೆಜ್, ಒಂದು ಸ್ಟಾಪ್ ಲಾಸ್ ಥರ ನೀವು ಉದ್ಯೋಗ ಅವಕಾಶ ಕೇಳ್ಕೊಂಡು ನಮ್ಮ ಹತ್ರಕ್ಕೂ ಬರ್ಬೋದು. ಸೊ ಫಸ್ಟ್ ನೀವೆಲ್ಲ ಒಳ್ಳೆ ಇನ್ವೆಸ್ಟರ್ ಆಗಿ, ಟ್ರೇಡರ್ ಆಗಿ, ಸೊ ಜೊತೆಗೆ ಟ್ರೇಡರ್ ಆಗಿ. ಸೊ ಇವಾಗ ನೋಡಿ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಕೆಲಸ ಮಾಡೋದಕ್ಕೆ ನಮ್ಮ ಸ್ಟಾಫ್ಗೆ ಕೇಳಿ ನೋಡಿ, ಒಂದೇ ಒಂದು ದಿವಸ ಅವ್ರಿಗೆ ಫೋನ್ ಮಾಡಿ ಅದು ಮಾಡಿದೆ ಇದು ಮಾಡಿದೆ ಅಂತ ನಾವು ಕೇಳಲ್ಲ. ಅಷ್ಟು ಫ್ರೀಡಮ್ ಕೊಟ್ಟಿದ್ದೀವಿ ನಮ್ಮ ಸ್ಟಾಫ್ಗೆ. ಸೊ ಅದಕ್ಕೆ ಅವರು ಅಷ್ಟೇ ಖುಷಿಯಿಂದ ಜೋಶಿಂದ ಮಾಡ್ತಾರೆ, ಯಾವುದೇ ಪ್ರೆಷರ್ ಇಲ್ಲ. ಸೊ ಅವ್ರನ್ನ ನವೀನಾದರೂ ಕೇಳಿ, ಯಾರನ್ನಾದರೂ ಕೇಳಿ, ಪ್ರೆಷರ್ ಇಲ್ಲ. ಸೊ ನಮ್ಮ ಸಂಸ್ಥೆಯಲ್ಲಿ ವರ್ಕ್ ಮಾಡಬೇಕಾದ್ರೆ ತುಂಬ ಜನ ಪುಣ್ಯ ಮಾಡಿರಬೇಕು ಅಂತಾರೆ. ಬಿಕಾಸ್ ಅಷ್ಟು ಕೂಲಾಗಿರ್ತದೆ, ಅಷ್ಟು ನೀಟಾಗೆ. ಓನ್ಲಿ ನಿಮಗೆ ನಾಲೆಜ್ ಕೊಡೋದು ಅಂದರೆ ನಮ್ಮ ಸಂಸ್ಥೆಯ ಗುರಿ. ನಿಮಗೆ ಕರೆಕ್ಟ್ ನಾಲೆಜ್ ಕೊಟ್ಟರೆ 100% ನೀವು ಸಕ್ಸಸ್ ಆಗ್ತೀರಾ. ಸೊ ಇವತ್ತು ಸರ್ ಎಕ್ಸಾಂಪಲ್ ನಾನು ನೋಡಿ BE ಮಾಡಿ MBA ಮಾಡಿ ಆ ನಾಲೆಜ್ ನನಗೆ ಎಲ್ಲಿ ಯೂಸ್ ಆಗಿಲ್ಲ. ಬಟ್ ಶೇರ್ ಮಾರ್ಕೆಟ್ MBAದಲ್ಲಿ ಕಲ್ತಿರೋ ಶೇರ್ ಮಾರ್ಕೆಟ್ ತುಂಬ ಯೂಸ್ ಆಗ್ತಿದೆ. ಬಟ್ ವಾಟ್ ಎವರ್ ನಾನು BE ಮಾಡಿದ್ದೆ ವೇಸ್ಟು, 10th ಓದಿದ್ದು ವೇಸ್ಟು ಅಂತ ಅಂದ್ಕೊಂಡ್ರೆ, ಸೊ ಅಟ್ಲೀಸ್ಟ್ ನನಗೆ ಅದು ಓದಿದ್ರಿಂದ ಐ ಕ್ಯಾನ್ ಅಟ್ಲೀಸ್ಟ್ ಓದಕ್ಕೆ ಬರ್ತದೆ, ಬರೆಯೋಕ್ಕೆ ಬರುತ್ತೆ, ಕಂಪ್ಯೂಟರ್ ಯೂಸ್ ಮಾಡೋಕ್ಕೆ ಬರುತ್ತೆ. ಸೊ ಅಟ್ಲೀಸ್ಟ್ ಒಂದು ಕಾಮನ್ ಡಿಗ್ರಿ ಬೇಕಾಗುತ್ತೆ. ಜೊತೆಗೆ ಸ್ಟಾಕ್ ಮಾರ್ಕೆಟ್ ನಾಲೆಜ್ ಇಟ್ಕೊಂಡು ಕರೆಕ್ಟಾಗಿ ನೀವು ದುಡ್ಡನ್ನ ದುಡಿಸಿದ್ರೆ, ಸೊ ನೆಕ್ಸ್ಟ್ 10-15 ಇಯರ್ಸಲ್ಲಿ ನಿಮ್ಮ ಲೈಫಲ್ಲಿ ದೊಡ್ಡ ಮಿರಾಕಲ್ ನಡೆಯುತ್ತೆ. ಬಟ್ ಇವತ್ತು ಸ್ಟಾರ್ಟಿಂಗ್ ಸ್ಟೇಜಸಲ್ಲಿ ಸ್ವಲ್ಪ ನಿಮಗೆ ಗೊಂದಲಗಳಿರ್ಬೋದು, ಅದನ್ನು ನಾವು ಪರಿಹಾರ ಮಾಡ್ತೀವಿ.
ಸೊ ಅದಕ್ಕೆ ಇವತ್ತು ನಿಮ್ಮ ಬ್ರಾಂಚಲ್ಲಿ ನಾನು ಸಡನ್ ಸರ್ಪ್ರೈಸಾಗಿ ಬಂದಿದ್ದು. ಇಟ್ಸ್ ನಾಟ್ ಪ್ಲ್ಯಾನ್. ಇವನ್ ಆದರ್ಶ್ ಅವ್ರಿಗೆ ಫೋನ್ ಸಹ ಮಾಡಿಲ್ಲ. ಸೊ ನಾನೇ ಮಾಡಿದ್ರೆ ಫೋನೇ ಎತ್ತಿಲ್ಲ ಸರ್. ಆ್ಯಕ್ಚುಲಿ 6 ತಿಂಗಳು ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ, ಬಟ್ ಏನು ಕಲ್ತಿದ್ದೀನಿ. ಬಟ್ ಏನು ಹೇಳ್ತಾರೆ ಅದರಲ್ಲಿ ಏನು ಕಾನ್ಫಿಡೆನ್ಸ್ ಒಂದೂ ಯಾವುದು ಶೇರ್ ಏನು ಪರ್ಚೇಸು ಬೈ ಸೇಲ್ ಮಾಡೋದು ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಬಟ್ ಇಲ್ಲಿಗೆ ಬಂದ ಮೇಲೆ ನನಗೆ ಗೊತ್ತಾಯಿತು ಏನು ಮಾಡೋದು ಅಂತ. ಭಾಳ ಈಸಿ ಅನ್ನಿಸ್ತಾ ಇದೆ. ಮತ್ತು ಇಲ್ಲಿ ಎಸ್ಪೆಷಲಿ ಈ ಥರ ಅಂದರೆ ಆಫ್ಲೈನ್ ಕ್ಲಾಸಸ್ಸು ನಮಗೆ ಭಾಳ ಕಮ್ಮಿ ಇರ್ತದೆ. ಅಂಥದ್ದು ಇಲ್ಲಿ ಸಿಕ್ಕಿರೋದು, ಅದು ಮೈಸೂರಲ್ಲಿ ಸಿಕ್ಕಿರೋದು ನಮ್ಮದೊಂದು ಅದೃಷ್ಟ ಅಂತ ಹೇಳಬೇಕು. ಭಾಳ ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೀರಿಯೆನ್ಸು, ಸೂಪರ್ ಆಗಿದೆ. ಎಸ್ಪೆಷಲಿ ಮನೋಜ್ ಸರ್ದು ನಾನು ಒಂದು 6 ತಿಂಗಳಿಂದ ನಾನು ಯೂಟ್ಯೂಬಲ್ಲೇ ವಾಚ್ ಮಾಡ್ತಾ ಇದ್ದೆ. ಬಟ್ ಭಾಳ ಖುಷಿ ಅನಿಸ್ತಾ ಇದೆ. ಇದು ಕಾನ್ಸೆಪ್ಟ್ ಭಾಳ ಚೆನ್ನಾಗಿದೆ. 3 ದಿನ ಏನಿದೆ ಅದು ಥಿಯರಿ ಕ್ಲಾಸಸ್ ಹೇಳ್ಕೊಟ್ಟು ಮತ್ತು ಪ್ರಾಕ್ಟಿಕಲ್ ಮಾಡಿಸ್ತಾರೆ. ಎಲ್ಲ ಕಾನ್ಸೆಪ್ಟ್ ಭಾಳ ಚೆನ್ನಾಗಿದೆ. ಎಸ್ಪೆಷಲಿ ದುಡ್ಡು ಮಾಡೋದನ್ನು ಯಾರು ಹೇಳ್ಕೊಡಲ್ಲ, ಅದು ಇಲ್ಲಿ ಸಿಗ್ತಾ ಇದೆ. ಅದು ಅದ್ರ ಬಗ್ಗೆ ಎಜುಕೇಷನ್ ಸಿಗ್ತಾ ಇರೋದು ಭಾಳ ಖುಷಿ ಅನಿಸ್ತಾ ಇದೆ. ಸ್ಟಾಕ್ ಮಾರ್ಕೆಟಲ್ಲಿ ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಏನು ಅಂದರೆ ಮನೆಯಲ್ಲಿ ಯಾರಿಗೂ ಗೊತ್ತಾಗ್ದಂಗೆ ದುಡ್ಡು ಮಾಡಬೇಕು ಅನ್ನೋದೇನೋ ಒಂದು ಕಾನ್ಸೆಪ್ಟು ಮನಸ್ಸಲ್ಲಿ ಬಂದು ಇದ್ರಲ್ಲಿ ಮಾಡ್ಬೋದೇನೋ ಅಂತ ಕಲಿಯಕ್ಕೆ ಬಂದೆ. ಈಗ ಬಂದ ಮೇಲೆ ಸ್ವಲ್ಪ ಅನಿಸ್ತಾ ಇದೆ ಮಾಡ್ಬೋದು, ಕಲ್ತಿರೋದು ಮತ್ತು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಇದರಿಂದ ಏನೋ ಅಚೀವ್ಮೆಂಟ್ ಮಾಡ್ತೀನಿ ಅಂತ ಅನಿಸ್ತಾ ಇದೆ. ಸೊ ಈಗ TD ಅಕಾಡೆಮಿ ಬಗ್ಗೆ ನಮ್ಮ ಫ್ರೆಂಡು ಸಜೆಸ್ಟ್ ಮಾಡಿದ್ರು. ಈ ಥರ TD ಅಕಾಡೆಮಿ ಅಂತ ಇದೆ. ಮಾರ್ಕೆಟ್ ಬಗ್ಗೆ ನಮಗೆ ಆಫ್ಟರ್ ಲಾಕ್ಡೌನಲ್ಲಿ ಗೊತ್ತಾಯ್ತು ನಮಗೆ. ಈಗ ನಾವು ಕೆಲಸ ಇಲ್ಲದೆ ಎಲ್ಲ ಸುಮ್ಮನೆ ಕೂತ್ಬಿಟ್ವಿ. ಆ ಟೈಮಲ್ಲಿ ಮಾರ್ಕೆಟ್ ಬಗ್ಗೆ ಗೊತ್ತಾಯಿತು. ಬಟ್ ನಾವು ಧೈರ್ಯ ಸಾಲ್ತಾ ಇರಲಿಲ್ಲ, ದುಡ್ಡು ಅರೇಂಜ್ ಮಾಡಿ ಇಲ್ಲಿ ಹಾಕೋದು ಹೇಗೆ ಅಂತ. ಈಗ ಆಲ್ಮೋಸ್ಟ್ ನಾನೊಂದು 3 ವರ್ಷದಿಂದ ಮಾರ್ಕೆಟಲ್ಲಿ ಇದ್ದೀನಿ. ಬಟ್ ನನಗೆ ಧೈರ್ಯ ಇರಲಿಲ್ಲ. ಒಂದು ಆಪ್ಷನ್ ಟ್ರೇಡಿಂಗ್ ಬಗ್ಗೆ ನಾಲೆಡ್ಜ್ ಇಲ್ಲ. ಯಾರನ್ನು ಕೇಳಿದ್ರು ಅರ್ಧಂಬರ್ಧ ನಾಲೆಡ್ಜ್ ಇತ್ತು. ಸೊ ಈಗ TD ಅಕಾಡೆಮಿಗೆ ಬಂದ ಮೇಲೆ ಈಗ ನಾನು ಏನು ಮಿಸ್ಟೇಕ್ಸ್ ಮಾಡ್ತಾಯಿದ್ದೆ ಅದೆಲ್ಲ ಒಂದು ಕಡೆಯಿಂದ ಗೊತ್ತಾಗ್ತಾ ಇದೆ. ಮತ್ತು ಈಗ ಆಪ್ಷನ್ ಟ್ರೇಡಿಂಗ್ ರಿಲೇಟೆಡು ಇದ್ರದ್ದು ಎಲ್ಲ ಕ್ಲಾಸ್ಗಳು ನಡೀತಾ ಇದೆ. ಇದರಲ್ಲಿ ನಮಗೆ ವೀಕ್ಲಿ ಹೆಂಗೆ ಅರ್ನ್ ಮಾಡಬೇಕು, ಡೈಲಿ ಹೆಂಗೆ ಅರ್ನ್ ಮಾಡಬೇಕು, ಮಂತ್ಲಿಗೆ ಹೆಂಗೆ, ಶಾರ್ಟ್ ಟರ್ಮಲ್ಲಿ ಹೇಗೆ, ಲಾಂಗ್ ಟರ್ಮಲ್ಲಿ ಹೇಗೆ, ಇದು ಎಲ್ಲ ರೀತಿ ಟ್ರೈನಿಂಗು ಕೊಡ್ತಾ ಇದ್ದಾರೆ. ಈವನ್ ಟ್ರೈನಿಂಗ್ ಟೈಮಿಂಗ್ಸ್ಗಳಾಗ್ಬೋದು, ಕೋಚಿಂಗ್ ಸ್ಟಾಫ್ಗಳಾಗ್ಬೋದು, ಎಲ್ಲರೂ ಕ್ವಾಲಿಟಿಯಾಗಿ ವರ್ಕ್ ಕೊಡ್ತಾ ಇದ್ದಾರೆ. ಈಗ ಎಷ್ಟೋ ಜನ ಹಳ್ಳಿಯಿಂದ ಊರುಗಳಿಗೆ ಹೋಗ್ತಿದ್ದಾರೆ, ಬೆಂಗಳೂರು ಮೈಸೂರಿಗೆ ಹೋಗ್ತಿದ್ದಾರೆ. 10,000 15,000ಕ್ಕೆ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದಾರೆ. ಎಜುಕೇಟೆಡ್ಸ್ ಆಗ್ಬೋದು, ಅನ್ಎಜುಕೇಟೆಡ್ಸ್ ಆಗ್ಬೋದು. ಅವರು ಈ ಒಂದು ಫೀಲ್ಡ್ಗೆ ಎಂಟ್ರಿ ಆಗಬೇಕು. ಎಲ್ಲಾದರೂ ಸುಮ್ಮನೆ 15,000 20,000ಕ್ಕೆ ಅಥವಾ 50,000ಕ್ಕೆ ಹೋಗಿ ಒಬ್ಬರ ಹತ್ರ ಅಂಡರಲ್ಲಿ ಕೆಲಸ ಮಾಡ್ಕೊಂಡು ಇದು ಮಾಡೋ ಬದಲು ಈಗ ಇಲ್ಲಿ ಎಲ್ಲ ರೀತಿ ಕ್ಯಾಟಗರಿ ಮೆಂಬರ್ಸ್ ಕೂಡ ಇದ್ದಾರೆ. ಈಗ ಇವನು ಚಿಕ್ಕ ಏಜ್ ಅವರು ಇದ್ದಾರೆ, ಎಂಪ್ಲಾಯೀಸ್ಗಳಿದ್ದಾರೆ, ಸರ್ ಇದ್ದಾರೆ. ಇವತ್ತು ಒಬ್ಬರು ಸರ್ ಹೇಳಿದ್ರು, ಅವರು ಇವನು 82 ಟೈಮಿಂದ ಮಾರ್ಕೆಟ್ಲಿದ್ದೀವಿ ಅಂತ ಹೇಳಿದ್ರು. ಆದರೂ ನೋಡಿ ನಮಗೆ ತುಂಬಾ ಖುಷಿ ಆಯಿತು. ಯಾಕೆಂದರೆ ಈಗ ನಮಗೆ ಮ್ಯಾಕ್ಸಿಮಮ್ ಅಂದರೆ 92 ಹರ್ಷದ್ ಮೆಹ್ತಾ ಸ್ಕ್ಯಾಮ್ದೊಂದು ಕೇಳಿದ್ದೀವಿ ಅಷ್ಟೇ. ಬಟ್ ಅವತ್ತೊಂದು ಸಿನಾರಿಯೋಗಳು ಹೆಂಗಿತ್ತು ಅದರದ್ದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. TD ಅಕಾಡೆಮಿ ಬಗ್ಗೆ ನಾವು ಯೂಟ್ಯೂಬಲ್ಲಿ ನೋಡಿದಾಗ ಮನೋಜ್ ಸರ್ ಸ್ಪೀಚ್ ತುಂಬ ಇಷ್ಟ ಆಯಿತು. 1-2 ಕ್ಲಾಸ್ ಅಷ್ಟೇ ಅಟೆಂಡ್ ಮಾಡಿದ್ದೀವಿ. ಬಟ್ ಎಲ್ಲ ಒಂದು ಕಡೆ ತುಂಬ ದೊಡ್ಡ ಭರವಸೆನೇ ಇದೆ. ಕ್ಲಾಸ್ ಅಟೆಂಡ್ ಮಾಡ್ತೀವಿ, ಕಂಟಿನ್ಯೂ ಮಾಡ್ತೀವಿ. ಕೆಲವೊಂದು ಕಡೆ ಹೋಪ್ ಇಟ್ಕೊಂಡೇ ಬಂದಿದ್ದೀವಿ. ಬಟ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿದ್ದೀವಿ. ಬೆಳಿತೀವಿ ಅನ್ನೋ ಭರವಸೆ ಅಂತ. ಗುಡ್ ಆಫ್ಟರ್ನೂನ್. ನನ್ನ ಹೆಸರು ನಟರಾಜ್ ಅಂತ. ಐ ಕಂಪ್ಲೀಟೆಡ್ ಮೈ ಇಂಜಿನಿಯರಿಂಗ್ 1982. ಓಕೆ, ಸ್ಟಾಕ್ ಮಾರ್ಕೆಟ್ ಅವಾಗೇನು ಚೆನ್ನಾಗಿ ಕಲ್ತಿರಲಿಲ್ಲ. ಸಂಬಳ ಬರೋದು, ಮಾರ್ಕೆಟಲ್ಲಿ ಕಳೆಯೋದು, ಸುಮ್ಮನೆ ಯಾವುದೋ ಆಪ್ಷನ್. ಅವಾಗೆಲ್ಲ ಆಪ್ಷನ್ ಏನು ಇರಲಿಲ್ಲ, ಅವಾಗೆಲ್ಲ ಫಿಸಿಕಲ್ ಮಾರ್ಕೆಟು. ಇವತ್ತು ನೋಡಿ ಹೆಂಗಿದೆ ಅಂದರೆ ಡಿಜಿಟಲ್ಲು, ಟ್ರಾನ್ಸ್ಪರೆನ್ಸಿ. ದಲಾಳಿಗಳು ಮೋಸ ಮಾಡೋಕ್ಕಾಗಲ್ಲ. ಮೋಸ ಮಾಡಿದ್ರೆ ಕ್ಲೈಂಟೇ ಮೋಸ ಮಾಡಬೇಕು. ಆ ಥರ ಸಿಸ್ಟಮ್ ಬಂದಿದೆ. ನಾವೆಲ್ಲರೂ ವಿದ್ಯಾವಂತರೇ. ಯಾವುದಾದ್ರು ಒಂದು ರೀತಿಯಲ್ಲಿ ಡಿಗ್ರಿ ತೊಗೊಂಡಿದ್ದೀವಿ, ಕಾನ್ವಿಕೇಷನ್ ಸರ್ಟಿಫಿಕೇಟ್ ತೊಗೊಂಡಿದ್ದೀವಿ. ಆದರೆ ನಮಗೆ ಫಿನಾನ್ಷಿಯಲಿ ಲಿಟ್ರಸಿ ಇಲ್ಲ ನಮ್ಮ ಹತ್ರ. ಹೇಗೆ ಪ್ಲ್ಯಾನಿಂಗ್ ಇಲ್ಲ, ಗೋಲ್ ಇಲ್ಲ. ವಿತೌಟ್ ಟು ಅಡ್ರೆಸ್ ಎಲ್ಲಿಗೆ ತಲುಪಬೇಕು ಅಂತ ಗೊತ್ತಿಲ್ಲ ನಮಗೆ. ಏನೋ ಸಂಬಳ ಬಂತು, ಫಸ್ಟ್ ಏನು ಮಾಡಬೇಕು, ಒಂದು ಸೈಟ್ ತೊಗೊಬಿಡ್ಬೇಕು. ಆ ಸೈಟು ಲೋನೇ. ಸ್ವಲ್ಪ 10 ವರ್ಷ ಆದಮೇಲೆ ತಿರ್ಗಾ ಹೌಸಿಂಗ್ ಲೋನ್ ತೊಗೊಬಿಡೋದು. ಲಾಸ್ಟ್ ರಿಟೈರ್ಮೆಂಟ್ ಸ್ಯಾಲರಿ ಒಳಗೆ ಲಾಸ್ಟ್ EMI ಕಟ್ತಾಯಿದ್ವು. ಆ ಕಾಲದಲ್ಲಿ ಹಂಗಿತ್ತು. ಕೊನೆಗೆ ಹೀಗೆ ಆಗಿ 2000ದಲ್ಲಿ ಆ ಫೀಲ್ಡೇ ಬಿಟ್ಬಿಟ್ಟೆ. ಮುಂಬೈಗೆ ಹೋದೆ. ಮುಂಬೈಗೆ ಹೋಗಿ ಅಧ್ಯಯನ ಮಾಡಿದೆ ಈ ಮಾರ್ಕೆಟ್ ಬಗ್ಗೆ. ಅವಾಗೆಲ್ಲ ನಮಗೆ ಮುಂಬೈ ಬ್ರೋಕರ್ಸ್ ಸ್ವಲ್ಪ ನಾಲೆಡ್ಜಬಲ್ ಪೀಪಲ್ ಇರ್ತಿದ್ರು ಅವಾಗೆಲ್ಲ. ಅವ್ರ ಹತ್ರ ಅಧ್ಯಯನ ಅಲ್ಲಿ 8 ವರ್ಷ ಇದ್ದೆ. 2010ಕ್ಕೆ ಬೆಂಗಳೂರಿಗೆ ಬಂದೆ. ಅದಕ್ಕಿಂತ ಮುಂಚೆ ಹರ್ಷದ್ ಮೆಹ್ತಾ, ಆ್ಯಕ್ಚುಲಿ ಮಾರ್ಕೆಟಲ್ಲಿ ಹರ್ಷದ್ ಮೆಹ್ತಾ ಏನೇ ಮೋಸ ಮಾಡಿರ್ಬೋದು, ಮಾರ್ಕೆಟ್ಗೆ ಒಂದು ಶೇಪ್ ತಂದಿದ್ದು ಹರ್ಷದ್ ಮೆಹ್ತಾ. ಮಾರ್ಕೆಟ್ನ ಗುರ್ತಿಸಿದ್ದು ಹರ್ಷದ್ ಮೆಹ್ತಾ ಹೇಗಿದೆ ಅನ್ನೋದು. ಫಾರ್ ಎಕ್ಸಾಂಪಲ್ಲು ಕರ್ನಾಟಕ ಬಾಲ್ ಬೇರಿಂಗ್ ಕಾರ್ಪೊರೇಷನ್ ಅನ್ನೋದು ಬೆಂಗಳೂರಲ್ಲಿದೆ, ಯಲಹಂಕದಲ್ಲಿದೆ. ಆ ಕಂಪ್ನಿ ಮುಚ್ಚಿದೆ.
ನನಗೆ ಅವ್ರು ಹೇಳಿದ್ರು ಈ ಥರ 95 ಬೆಂಗಳೂರಲ್ಲಿ ಎಷ್ಟು ಶೇರ್ ಇದ್ದರೂ ಖರೀದಿ ಮಾಡಿಕೊಡಿ ನನಗೆ ಅಂತ ಹೇಳಿದ್ರು. ನಾವು ಆಯಿತು, 5 ರೂಪಾಯಿ, 1 ರೂಪಾಯಿ, 2 ರೂಪಾಯಿ, 3 ರೂಪಾಯಿ ಶೇರ್ ಅದು. ನಾವು 1 ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಟ್ಟು ತೊಗೊಂಡು ಅವ್ನು ಕೊಟ್ಟರೆ 100 ರೂಪಾಯಿಗೆ ರಿಗ್ಗಿಂಗ್ ಮಾಡೋರು. ಸುಮ್ಮನೆ ಆರ್ಟಿಫಿಷಿಯಲಾಗಿ ರೇಟ್ ಎತ್ತವ್ರು. ಇವತ್ತು ಅದೆಲ್ಲ ಏನೂ ಇಲ್ಲ. ಆ ದಿನ ಆಗಿದ್ದ ಅನಾಹುತಗಳಿಗೆ ಇವತ್ತು ನಮಗೆ ಭಯ ಇರೋದು. ಅಪ್ಡೇಟ್ ಆಗಿರಲಿಲ್ಲ. ಇವಾಗ ನೋಕಿಯೋ ಆ ಕಾಲದಲ್ಲಿ 1110 ಅಂತ ಒಂದು ನೋಕಿಯಾ ಬರೋದು, ಅದಕ್ಕೆ ರಾಕ್ ಸೆಟ್ ಅಂತ ಹೇಳೋರು. ಆ ಕಾಲದಲ್ಲೇ 3000 4000 ಇತ್ತು. ದಟ್ ಅಮೌಂಟ್ ವಾಸ್ ಸೋ ಎಂಥ ಅಮೌಂಟ್ ಅಂದರೆ ಬೆಂಗಳೂರು ಒಳಗೆ ಹೆನ್ನೂರು ಬಾಣ ಸವಾರಿ ಒಳಗೆ 4000 ರೂಪಾಯಿಗೆ 1980s ಸೈಟ್ ಸಿಗೋದು, BDA ಸೈಟು. ಆ ಕಾಲದಲ್ಲಿ ಮೊಬೈಲ್ ಸೆಟ್ ಆ ಥರ ಇರ್ತಿತ್ತು. ಓಕೆ, ಇವಾಗ ನಾನು ಆ ಮೊಬೈಲ್ ಸೆಟ್ ತೊಗೊಂಬಂದರೆ ನೀವು ಬೈ ಮಾಡ್ತೀರಾ? ನಾನು 500 ರೂಪಾಯಿ. ಯಾಕೆ? ಅಪ್ಡೇಟ್ ಆಗಿಲ್ಲ ಅದು. ನಮಗಿವಾಗ ನಾವು ಹೆಂಗೆ, ನೀವು ಮೊಬೈಲಲ್ಲಿ ಅಪ್ಡೇಟ್ ಆಗಿದ್ದೀರಾ, ಫೇಸ್ಬುಕ್ಕಲ್ಲಿ ಅಪ್ಡೇಟ್ ಆಗಿದ್ದೀರಾ, ವಾಟ್ಸಪ್ ಅಪ್ಡೇಟ್ ಆಗಿದ್ದೀರಾ. ವೈ ಯು ಆರ್ ನಾಟ್ ಅಪ್ಡೇಟಿಂಗ್ ಯುವರ್ ಸೆಲ್ಫ್? ಫೈನಾನ್ಷಿಯಲ್ ಲಿಟ್ರಸಿ ತೊಗೊಂಡ್ರೆ ಒಬ್ಬ ಆಟೋ ಓಡಿಸೋನು ಕೂಡ ಕೋಟ್ಯಾಧಿಪತಿ ಆಗ್ತಾನೆ. ದಿನಕ್ಕೆ 1000 ರೂಪಾಯಿ ಸಂಪಾದನೆ ಮಾಡಲಿ ಸಾಕು. ಲೆಟ್ ಹಿಮ್ ಸೇವ್ 200 rupees ಎ ಡೇ, ಹಿ ವಿಲ್ ಬಿಕಮ್ ರಿಚ್ ಮ್ಯಾನ್. ಇದು ಲಿಟ್ರಸಿ ಕೊಡಲ್ಲ. ಶ್ರೀಮಂತರು ಹೆಂಗೆ ಅಂದರೆ, ಯಾರೇ ಒಬ್ಬರು ಶ್ರೀಮಂತರು ಅವ್ರು ಹೆಂಗಾದರು ಅಂತ ಹೇಳಲ್ಲ. ಅವರು ಶ್ರೀಮಂತರು ಯಾರೂ ಬಡವ್ರಿಗಾಗಿ, ಒಂದು ಮೀಡಿಯಮ್ ಕ್ಲಾಸ್ಗಾಗಲಿ ಮಿಡ್ಲ್ ಕ್ಲಾಸ್ಗೆ ಉಪಕಾರ ಮಾಡೋಕ್ಕೆ ಬರಲ್ಲ. ಹೆಂಗೆ ಮಾಡಿದ್ರು ದುಡ್ಡು ಅಂತ ನಾವೇನಾದ್ರು ಕೇಳಿದ್ರೆ ಅದು ನಿಮ್ಗೆ ಗೊತ್ತಾಗಲ್ಲ ಅಂತಾರೆ. ಅಪ್ಪ ಹಾಕಿದ್ದ ಆಲದ ಮರ, ಗೌರ್ಮೆಂಟ್ ಕೆಲಸಕ್ಕೆ ಹೋಗೋ, ಮದುವೆ ಆಗೋ, ಆ ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡೋಗ್ಬಿಡಿ, ಇಷ್ಟೇ ಜೀವನ ಮಾಡ್ಕೊಂಡು ಬಂದಿದ್ದಾರೆ. ನಾವು ಅಪ್ಡೇಟ್ ಆಗಬೇಕು, ಆವಾಗಲೇ ಶ್ರೀಮಂತರಾಗೋದು. ಎಜುಕೇಷನಲ್ ಸರ್ಟಿಫಿಕೇಟು, ಕಾನ್ವಿಕೇಷನ್ ಮಾಡಿ ಸರ್ಟಿಫಿಕೇಟ್ ಅದೆಲ್ಲ ಬರೀ ನೆಪ ಮಾತ್ರಕ್ಕೆ, ಅದಿರಬೇಕು ಜ್ಞಾನಕ್ಕೆ. ಆದರೆ ಫಿನಾನ್ಷಿಯಲ್ ಲಿಟ್ರಸಿ ತೊಗೊಳ್ಬೇಕು. ನೀವು ಬರೀ ನೀವೇನು ನಮ್ಮೊಂದು ದಾಖಲೆ ಕೊಟ್ಟರೆ ಸಾಕು, ಸರ್ ನಾನು ಮೈಸೂರು ಸೇರಿದ್ದೆ, ಬನ್ನಿ ಅಲ್ಲೂ ಕೂತ್ಕೊಳ್ಳಿ. ಇವಾಗ 30 ಜಿಲ್ಲೆಯಲ್ಲಿ ಬರ್ತಾಯಿದ್ದೀವಿ ಸರ್ ನಾವು. ಯಾವ ಜಿಲ್ಲೆಯಲ್ಲಾರು ಇರಿ, ನೀವು ಬನ್ನಿ. ಬರೀ ಖಾಲಿ ಕಟ್ಟಿರೋದು 6.5 ವರ್ಷ ನಮ್ಮನ್ನು ಬಿಡಲೇಬೇಡಿ. ನೀವು ವಿದ್ಯಾವಂತರಾಗಬೇಕು ಮಾರ್ಕೆಟಲ್ಲಿ. ಓಕೆ, ದಟ್ ಈಸ್ ಅವರ್ ಮೋಟೋ. ಐ ವಾಂಟ್ ಟು ಸಿ ಎವ್ರಿಬಡಿ. ನನ್ನ ಆಶೀರ್ವಾದ ಎಲ್ಲರಿಗೂ ಇರುತ್ತೆ. ನಾನು ಹೇಳ್ತೀನಿ ಕೇಳಿ, ಎಲ್ಲರೂ ಶ್ರೀಮಂತರಾಗ್ತೀರಾ. 100% ಡೆಡಿಕೇಟ್ ಮಾಡಿ ನಾವೇನೇನು ಕೋರ್ಸ್ ಕಂಡಕ್ಟ್ ಮಾಡ್ತೀವಿ ಅದಕ್ಕೆಲ್ಲ ಸೇರಿ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. 5 ಬ್ರಾಂಚ್ಗಳನ್ನು ಒಳಗೊಂಡಿದೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಬಳ್ಳಿ, ಮೈಸೂರು. ನಿಮ್ಗೆ ಯಾವ ಬ್ರಾಂಚ್ ನಿಯರ್ ಆಗುತ್ತೋ ಸ್ಕ್ರೀನಲ್ಲಿ ಬರ್ತಾ ಇರೋ ನಂಬರ್ಗಳನ್ನು ಕಾಲ್ ಮಾಡಿ. ಸೊ ಅವರೊಂದು QR ಕೋಡ್ ಕಳಿಸ್ತಾರೆ. 500 ರೂಪಾಯಿ ಅಡ್ವಾನ್ಸ್ ಟೋಕನ್ ಬುಕ್ ಮಾಡಿ, ಮೊದಲೇ ಅಡ್ವಾನ್ಸ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡಿಕೊಂಡು ಬರೋದು ತುಂಬ ಒಳ್ಳೆಯದು. ಸೊ ಯಾರ್ಯಾರು ನಮ್ಮ ಕೋರ್ಸ್ಗಳನ್ನು ತಗೊಳಕ್ಕಾಗ್ತಾ ಇಲ್ಲ, ಇನ್ಸ್ಟಿಟ್ಯೂಟ್ಗೆ ಹೋಗೋಕ್ಕಾಗ್ತಾ ಇಲ್ವೋ, ನೀವು ಆನ್ಲೈನ್ ಕೋರ್ಸಸ್ ಸಹ ತೊಗೋಬೋದು. ಈ ಕೂಡಲೇ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸ್ಗಳನ್ನು ಆನ್ಲೈನಲ್ಲೇ ಮೊಬೈಲ್ ಆ್ಯಪ್ ಮುಖಾಂತರ ಉಚಿತವಾಗಿ ಪಡೆಯಿರಿ. ಸೊ ಸಿಗೋಣ ಇದೇ ಶುಕ್ರವಾರ. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.